ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಂ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾ ಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು. ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಕೃಷ್ಣಚಾರಿತ್ರ ಮಂಜರಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸುಮಾರು 45 ದಿನಗಳ ನಂತರ ಕೃಷ್ಣ ಚಾರಿತ್ರ ಮಂಜರಿಯನ್ನು ಪುನಃ ಪ್ರಾರಂಭ ಮಾಡ್ತಾ ಇದ್ದೇನೆ. ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ ರಾಮಚಾರಿತ್ರ್ಯ ಮಂಜರಿಯ ನಂತರ ಜನರ ಆಗ್ರಹಕ್ಕೆ ಒಳಗಾಗಿ ಕೃಷ್ಣ ಚಾರಿತ್ರ ಮಂಜರಿಯನ್ನು ಪ್ರಾರಂಭ ಮಾಡಿದ್ದೆ. ಸುಮಾರು 10-12 ಎಪಿಸೋಡ್ ಆದ ನಂತರ ಭಾದ್ರಪದ ಮಾಸ ಪ್ರಾರಂಭವಾಯಿತು. ಭಾದ್ರಪದ ಮಾಸದಲ್ಲಿ ಪ್ರೋಷ್ಠಪದಿಯನ್ನು ಹಿಂದಿಯಲ್ಲಿ ಮಾಡಿ ಅಂತ ತಿಳ್ಕೊಂಡಂತೇಳಿ ನಮ್ಮ ಇಲ್ಲಿಯ ಲೋಕಲ್ ಭಕ್ತರ ಆಗ್ರಹ ಇದ್ದದರಿಂದಾಗಿ ಭಾದ್ರಪದ ಮಾಸ
15 ದಿನ ಪೃಷ್ಠಪದಿಯನ್ನು ಪ್ರಾರಂಭ ಮಾಡಿ, ಆದರೆ 15 ದಿವಸದಲ್ಲಿ ಅದನ್ನು ಮುಗಿಸ್ಲಿಕ್ಕೆ ಆಗಲಿಲ್ಲ ಅಂತ ತಿಳ್ಕೊಂಡಂತೇಳಿ ಪಿತೃಪಕ್ಷದಲ್ಲಿಯೂ ಕೂಡ, ಪಕ್ಷಮಾಸದಲ್ಲಿಯೂ ಕೂಡ ಕನ್ನಡದಲ್ಲಿ ಶ್ರಾದ್ದದ ಬಗ್ಗೆ ವಿಸ್ತಾರವಾಗಿ, ಆ ನಂತರ ಹಿಂದಿಯಲ್ಲಿ ಕೃಷ್ಣ ಕಥೆ ಮುಂದುವರಿಸುತ್ತಾ ಪಿತೃಪಕ್ಷದಲ್ಲಿ ಪೂರ್ತಿ ಶ್ರಾದ್ದದ ಬಗ್ಗೆ ವಿವರಣೆಯನ್ನು ಕೊಡಲಾಯಿತು. ನವರಾತ್ರಿ ಪ್ರಾರಂಭವಾಯಿತು, ಕೃಷ್ಣ ಕಥೆ ಮುಂದುವರಿಯಿತು. ಅದರ ಜೊತೆಯಲ್ಲಿ ಈ ಸಲ ಮರಾಠಿಯಲ್ಲಿ ವೆಂಕಟಾಚಲ ಮಹಾತ್ಮೆಯನ್ನು ಹೇಳಿ ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನವರು ಮರಾಠಿ ಮಾತನಾಡ್ತಕ್ಕಂಥವರು ನಮ್ಮ ವಿದ್ಯಾಪೀಠದಲ್ಲಿ. ಅವರು ಆಗ್ರಹ ಮಾಡಿದ್ದರಿಂದಾಗಿ ದಿನಕ್ಕೆ ಮುಕ್ಕಾಲು ಗಂಟೆ ಶ್ರೀನಿವಾಸ ಕಲ್ಯಾಣದ ವಿಚಾರ ಮರಾಠಿಯಲ್ಲಿ, ಕೃಷ್ಣ ಕಥಾ ಅರ್ಧ ಗಂಟೆ ಹಿಂದಿಯಲ್ಲಿ. ನಂತರ ಚತುರ್ಥಿಯಿಂದ ನನ್ನ ತಂಗಿ ತಮ್ಮ ಅತ್ತೆ ವಾರ್ಷಿಕ ಶ್ರಾದ್ದದ ಸಂದರ್ಭದಲ್ಲಿ ವೇಳೆ ಇಲ್ಲ, ನವರಾತ್ರಿಯಲ್ಲೇ ಸಪ್ತಾಹ ಹೇಳಿ ಮುಗಿಸಿ ಅಂತ ತಿಳ್ಕೊಂಡು ಅಂತೇಳಿ ಕೇಳಿದ್ದರಿಂದಾಗಿ ಭಕ್ತರ ಆಗ್ರಹಕ್ಕೆ ಇಲ್ಲ ಅಂತನ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನವರಾತ್ರಿಯಲ್ಲಿ 3 ಪ್ರವಚನಗಳು, ಹಿಂದಿಯಲ್ಲಿ ಕೃಷ್ಣ ಕಥಾ, ಮರಾಠಿಯಲ್ಲಿ ಶ್ರೀನಿವಾಸ ಕಲ್ಯಾಣ, ಆನಂತರ ಭಾಗವತ ಸಪ್ತಾಹ, ಚತುರ್ಥಿಯಿಂದ ಪ್ರಾರಂಭ ಮಾಡಿಕೊಂಡು ದಶಮಿಯವರೆಗೂ ಈ ರೀತಿಯಾಗಿ 3 ಕಾರ್ಯಕ್ರಮಗಳನ್ನು ಮುಗಿದ ನಂತರ 1 ವಾರ ನಾನು ಊರಲ್ಲಿ ಇರಲಿಲ್ಲ. ಉಡುಪಿ ಇತ್ಯಾದಿಗಳ ಕ್ಷೇತ್ರಕ್ಕೆ ಹೋಗಿದ್ದರಿಂದಾಗಿ 1 ವಾರ ನಾನು ಇರಲಿಲ್ಲ. ಆದರೆ ಅದನ್ನು ನಾನು ಸಪ್ತಾಹವನ್ನೇ ಪುನಃ ನಾನು ಯೂಟ್ಯೂಬ್ನಲ್ಲಿ ಕಳಿಸ್ತಾ ಇದ್ದೆ. ಇವತ್ತಿನಿಂದ ಪುನಃ ಕೃಷ್ಣ ಚಾರಿತ್ರ ಮಂಜರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೆ. ಕೃಷ್ಣ ಚಾರಿತ್ರ ಮಂಜರಿಯಲ್ಲಿ 9 ಶ್ಲೋಕಗಳು ಮುಗಿದಿವೆ. 9ನೇ ಶ್ಲೋಕ, 10ನೇ ಶ್ಲೋಕ, ಅಕ್ರೂರ ಕಾರಿತೋ ಯಾನ್ ವ್ರಜ ಯುವತಿ ಜನಾನ್ ಸಾಂತಯಿತ್ವಾಭಿತಪ್ತಾನ್ ಸ್ವಂ ರೂಪಂ ಮಜ್ಜತೆ ಸ್ಮೈ ವಿಲಸಿತ ಮಹಿಗಂ ದರ್ಶಯತೇನ ವಂದ್ಯಃ ಯೋಗತ್ವಾ ಕಂಸದಾನೀಂ ಋತರಜತಶಿರಾಶ್ಚಾರುವೇಟಸುಧಾಮ್ನಃ ಪ್ರೀತಿಂ ಕುರ್ವನ್ ತ್ರಿವಕ್ರಾಂ ವ್ಯತನುತ ರುಚಿರಾಂ ಪೌರಮಹ್ಯೋವತಾತ್ಸ ಅನ್ನುವ ಶ್ಲೋಕದಲ್ಲಿ ಅಕ್ರೂರ ಕೃಷ್ಣನನ್ನು ಕರೆಯಲಿಕ್ಕೆ ಬರ್ತಾನೆ. ಅವನು ವೃಂದಾವನ ಬಿಟ್ಟು ಹೋಗುವುದು ಗೋಪಿಕಾಸ್ತರಿಯರಿಗೆ ಸಮ್ಮತವಾಗಲಿಲ್ಲ. ಅವರೆಲ್ಲರೂ ಅಡ್ಡಗಟ್ತಾರೆ. ಪರಮಾತ್ಮ ಅವರಿಗೆ ತತ್ವಜ್ಞಾನದ ವಿಚಾರವನ್ನು ಹೇಳಿ ಸಮಾಧಾನಪಡಿಸಿ, ನಿಮ್ಮ ಹೃದಯದಲ್ಲೇ ನಾನಿದ್ದೇನೆ ಅಂತನ್ನುವ ಸಮಾಧಾನವನ್ನು ಕೊಟ್ಟು, ಯಮುನೆ ದಾಟೋಕ್ಕಿಂತ ಮೊದಲು ಅಕ್ರೂರ ಸ್ನಾನ ಮಾಡುವಾಗ ನೀರಿನ ಮಧ್ಯದಲ್ಲಿಯೇ ತನ್ನ ಶೇಷಶಾಹಿ ರೂಪವನ್ನು ಅಕ್ರೂರನಿಗೆ ತೋರಿಸಿ ಮಥುರೆಯನ್ನು ಪರಮಾತ್ಮ ಪ್ರವೇಶ ಮಾಡ್ತಾನೆ. ಆನಂತರ ರುದ್ರದೇವರ ವರದಿಂದ, ಪಾರ್ವತಿಯ ವರದಿಂದ ತೃಪ್ತನಾಗಿರ್ತಕ್ಕಂತಹ ಆ ರಜಕನನ್ನು ಸಂಹಾರ ಮಾಡಿ ಎಲ್ಲ ಒಳ್ಳೆ ಬಟ್ಟೆಗಳನ್ನೆಲ್ಲ ತನ್ನ ಗೋಪಾಲಕರಿಗೆ ಕೊಟ್ಟು, ಮುಂದೆ ಸುಧಾಮ ಅಂತಕ್ಕಂಥ ಮಾಲಾಕಾರನಿಂದ ಪರಮಾತ್ಮ ಸತ್ಕೃತನಾಗಿದ್ದಾನೆ. ಗಂಧವನ್ನು ಕಂಸನಿಗೋಸ್ಕರ ತಯಾರು ಮಾಡ್ತಕ್ಕಂತಹ ಕುಬ್ಜೆಯಿಂದ ಗಂಧ ಕೇಳಿದಾಗ ಅವಳು ಸ್ವತಃ ತಾನು ಕೃಷ್ಣನಿಗೆ ಗಂಧ ಹಚ್ತೇನೆ ಅಂತೇಳಿ ಅವನ ಸೇವೆ ಮಾಡಿದಾಗ ಮತ್ತು ಉಳಿದವರಿಗೆ ಗಂಧ ಕೊಟ್ಟಾಗ ಅವಳನ್ನು ಪರಮಾತ್ಮ ಗಲ್ಲ ಹಿಡಿದು ಕಾಲ್ಮೇಲೆ ಒಂದು ಕಾಲನ್ನು ಇಟ್ಟು ಸರಿಯಾಗಿ ಅತ್ಯಂತ ಅಪ್ಸರೆಯಂತೆ ಸುಂದರಿಯನ್ನಾಗಿ ಮಾಡಿದ. ಪರಮಾತ್ಮ, ನೀನೇ ನನ್ನನ್ನು ಸ್ಪರ್ಶ ಮಾಡಿದ್ದು, ನನ್ನನ್ನು ವರಿಸುವಂತಂದಾಗ ನಾನು ಬಂದ ಕೆಲಸ ಮುಗಿಯಲೇ, ನಿನಗೊಂದು ಸಂತಾನ ಕೊಡುವಷ್ಟು ನನ್ನ ಜೊತೆಯಲ್ಲಿ ನಾನು ಇರ್ತೇನೆ ಅಂತ ಮಾತನ್ನು ಕೊಟ್ಟು
ಆಗ ಶ್ರೀಕೃಷ್ಣ ಎಲ್ಲಿ ಧನುಷ್ಯ ಯಜ್ಞದ ನೆವದಿಂದ ರುದ್ರದೇವರು ಕೊಟ್ಟಿರತಕ್ಕಂತಹ ಧನುಷ್ಯದ ಆ ಧನುಷ್ಯಾಲೆಗೆ ಬರ್ತಾನೆ. ಆ ವಿವರಣೆಯನ್ನು ಈ ರೀತಿಯಾಗಿ ಕಲಿಯುಗದ ಕಾಮಧೇನು ಕಲ್ಪತರು ರಾಘವೇಂದ್ರ ಸ್ವಾಮಿಗಳವರು ಈ ರೀತಿಯಾಗಿ ನಮಗೆ ಕೊಡ್ತಾರೆ. ಶಾರ್ವಂ ಭಂಕ್ತ್ವಾ ಧನುರ್ಯೋ ಬಲಮಪಿ ಧನುಷೋ ರಕ್ಷಕಂ ಕುಂಜರಂ ತಂ ಬಲ್ಯಾಂಶಾಣೂರಪೂರ್ವಾನ್ ಅಪಿ ಸಹಸಹಜೋ ಮರ್ದಯನ್ ವಸ್ತುಂಗಮಂಚಾತ್ ಭೋಜೇ ಸಂಪಾತಯಿತ್ವಾ ವ್ಯಸುಂ ಅಕೃತ ನಿಜಾನ್ ನಂದಯನ್ ಪ್ರಾಪ್ಯ ಗರ್ಗಾತ್ ದ್ವೈಜಂ ಸಂಸ್ಕಾರಮಾಪ್ತೋ ಗುರುಮತ ವಿದಿತ ಸೇಠ ವಿದ್ಯೋ ಅವತಾನ್ನಃ. ರಾಘವೇಂದ್ರ ಸ್ವಾಮಿಗಳವರು ಸಂಕ್ಷೇಪದಲ್ಲಿಯೂ ವಿಸ್ತಾರದಲ್ಲಿಯೂ ಎಲ್ಲವನ್ನು ಹೇಳಲಿಕ್ಕೆ ಸಮರ್ಥರಾಗಿರ್ತಕ್ಕಂಥ ವ್ಯಕ್ತಿಗಳು. ಶ್ರೀಕೃಷ್ಣ ರುದ್ರದೇವರ ಧನುಷ್ಠ ಇಟ್ಟಿರ್ತಕ್ಕಂತಹ ಧನುಷ್ಠ ಯಜ್ಞದ ಆ ಧನುರ್ ಯಜ್ಞದ ಯಜ್ಞಶಾಲೆ ಹತ್ತಿರ ಬರ್ತಾನೆ. ಕಂಸ ತಪಸ್ಸು ಮಾಡಿ ಆ ಧನುಷ್ಯವನ್ನು ಪಡೆದಿದ್ದ. ಹೇಗೆ ಜನಕರಾಜನ ವಂಶದಲ್ಲಿ ಶಿವಧನುಷ್ಯ ಬಂದಿತ್ತು, ಅದೇ ರೀತಿಯಾಗಿ ಕಂಸನು ಕೂಡ ತಪಸ್ಸು ಮಾಡಿ ಒಂದು ಶಿವಧನುಷ್ಯವನ್ನು ಪಡೆದಿದ್ದ. ದೇವತೆಗಳಾರು ದೈತ್ಯರಾರು ಅದನ್ನು ಎತ್ತಲಿಕ್ಕೆ ಆಗ್ತಿರಲಿಲ್ಲ. ಪರಮಾತ್ಮನ ರುದ್ರದೇವರ ವರದಿಂದ ಕಂಸ ಮಾತ್ರ ಅದನ್ನು ಎತ್ತಾ ಇದ್ದ. ಆ ಧನುಷ್ಯದಿಂದಲೇ ಬಾಣ ಬಿಟ್ಟು ಕೃಷ್ಣನನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡಂತೇಳಿ ಕಂಸ ಪ್ಲ್ಯಾನ್ ಮಾಡಿದ್ದ. ಪರಮಾತ್ಮ ಹೇಳ್ದ, ಯಾವುದು ಪ್ಲ್ಯಾನ್ ಮಾಡಿದ್ದೆ ಆ ಪ್ಲ್ಯಾನನ್ನೇ ಮುಗಿಸ್ಬಿಡ್ತೇನೆ ನಾನು ಅಂತ ತಿಳ್ಕೊಂಡಂತೇಳಿ ಆ ಧನುರ್ಯಜ್ಞದಲ್ಲಿ ಯಜ್ಞಶಾಲೆಯಲ್ಲಿ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ದ್ವಾರಪಾಲಕರು ತಡೀತಾರೆ. ಕೃಷ್ಣ ಹೇಳ್ದ, ಇಲ್ಲಿವರೆಗೂ ನನ್ನನ್ನು ತಡೆದವರು ಯಾರೂ ಇಲ್ಲ, ಆದರೆ ತಡೆದವರು ಉಳಿಯಲಿಲ್ಲ. ನಿಮಗೂ ಉಳಿಯುವ ಮನಸ್ಸು ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಂತಂದರೆ ಬೇಕಾದ್ರೆ ನಾನು ತಡೀರಿ ಅಂತ ತಿಳ್ಕೊಂಡಂತಂದಾಗ, ಹಳ್ಳಿ ಹುಡುಗ ಗಮಾರ್, ನಮಗೆ ಒಂದು ಅಂಜಿಸ್ತೀಯ ಅಂತಿಕೊಂಡಂದಾಕ್ಷಣಕ್ಕೇನೆ ಆ ಕಾಲದಲ್ಲಿ ಈ ಕಡೆಗೆ ಕೃಷ್ಣ ಒಬ್ಬ ದ್ವಾರಪಾಲಕನಿಗೆ ಹೊಡೆದರೆ ಬಲರಾಮ ಎಡಗೈಯಿಂದ ಇನ್ನೊಬ್ಬನಿಗೆ ಹೊಡಿತಾನೆ. ಇಬ್ಬರು ಅಲ್ಲೇ ಖಲಾಸ್, ಒಳಗೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಧನುಷ್ಯವನ್ನು ತೆಗೆದುಕೊಳ್ತಾನೆ. ಶಿವಧನುಷ್ಯ ಎತ್ತಿ ಕಟ್ಟಿ ಮುರಿದ ಅಭ್ಯಾಸ ಇತ್ತು ರಾಮಾವತಾರದಲ್ಲಿ. ಅದನ್ನು ಬಗ್ಗಿಸಿದ ಕಟ್ಟಲಿಕ್ಕೆ ಕೃಷ್ಣನ ಭಾರವನ್ನು ತಡೆದುಕೊಳ್ಳಿಕ್ಕಾಗಲಿಲ್ಲ, ಮಧ್ಯದಲ್ಲಿ ಮುರಿದೋಯ್ತು. ಆ ಮುರಿದ ಶಬ್ದ ಕಟ್ ಖಡಲ್ಲಂತ ಅನ್ನೋ ಶಬ್ದ ಅರಮನೆಯ ಮಾಳಿಗೆ ಮೇಲೆ ನಿಂತುಕೊಂಡು ಈ ಕೃಷ್ಣ ಮಾಡುವ ಎಲ್ಲ ಲೀಲೆಗಳನ್ನು ನೋಡ್ತಾ ಪ್ರತಿ ನಿಮಿಷದಲ್ಲೂ ಗಾಬರಿ ಆಗ್ತಾ ಕಂಸ ನೋಡ್ತಾ ಇದ್ದ. ಯಾವಾಗ ಕಂಸನಿಗೆ ವಿಷಯ ಗೊತ್ತಾಯಿತು, ಆಗ ಕಂಸ ಹೆದರಿದ. ತಲೆ ಹಿಡಿದುಕೊಂಡು ಕೆಳಗೆ ಕೂತ್ಕೊಂಡ. 2,000 ಸೈನಿಕರನ್ನು ಕಳುಹಿಸಿಕೊಟ್ಟಿದ್ದ. 10 ವರ್ಷ 2 ತಿಂಗಳ ಕೃಷ್ಣ, ಅವನಿಗಿಂತ ಸುಮಾರು 10 ತಿಂಗಳು ದೊಡ್ಡವನಾಗಿರ್ತಕ್ಕಂಥ ಬಲರಾಮ, ತನ್ನ ಜೊತೆಗೆ ಬಂದಿರತಕ್ಕಂಥ ಆ ಗೋಪಾಲ ಬಾಲಕರಿಗೆ ಕೃಷ್ಣ ಅದೇ ಎಲ್ಲ ಅಲ್ಲಿ ಆಡ್ಕೊಂಡ್ಬಿಟ್ಟು ಹೋಗ್ರಿ ಅಂತ, ಎಲ್ಲ ಆಡ್ಕೊಂಡು ನಿಂತ್ಕೊಳ್ರಿ ಅಂತ.
ಧನುಷ್ಯದ ಮುರಿದು 2 ಭಾಗ, ಒಂದು ಭಾಗ ಬಲರಾಮನಿಗೆ ಕೊಟ್ಟ, ಒಂದು ಭಾಗ ತನ್ನದಲ್ಲಿಟ್ಟುಕೊಂಡ. ಕೆಲವೇ ನಿಮಿಷಗಳಲ್ಲಿ 2,000 ಸೈನಿಕರನ್ನು ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಶಾರ್ವಂ ಭಕ್ತ ಧನುರ್ಯೋ ಬಲಮಪಿ ಧನುಷೋ ರಕ್ಷಕಂ. ಆ ಧನುಷ್ಯವನ್ನು ಕೂಡ ನಾಶಪಡಿಸಿದ್ದಾನೆ ಪರಮಾತ್ಮ. ಆ ನಂತರ ಬಂದಿರತಕ್ಕಂತಹ ಸೈನ್ಯವನ್ನು ಸಂಹರಿಸಿದ್ದಾನೆ. ಇವರ ಸಾಮರ್ಥ್ಯ ನೋಡಿ ಎಲ್ಲರೂ ಗಾಬರಿಯಾಗಿದ್ದಾರೆ. ಕಂಸ ಗಾಬರಿಯಾಗಿ ಕೂತ್ಕೊಂಡಿದ್ದಾನೆ. ಏನು ಮಾಡಬೇಕು, ಏನು ರೀತಿ ಯಾರನ್ನ ಕೊಲ್ಲಬೇಕು ಅಂತ ತಿಳ್ಕೊಂಡು, ಇವರನ್ನು ಹೇಗೆ ಕೊಲ್ಲಬೇಕು ಅಂತ ತಿಳ್ಕೊಂಡು ಅವನು ಗಾಬರಿಯಾಗಿ ಊಟ ಬಿಟ್ಟರೆ ಪರಮಾತ್ಮ ತಾನು ಬಂದ ಉದ್ಯಾನಕ್ಕೆ ಬಂದರೆ ಕೃಷ್ಣ ಬಂದ ಸುದ್ದಿ ಗೊತ್ತಾಗಿ ಕೃಷ್ಣನಿಗೆ ಹಾಲು ಮೊಸರು ಬೆಣ್ಣೆ ಸೇರ್ತದೆ ಅಂತ ತಿಳ್ಕೊಂಡು ಅಂತೇಳಿ ಅನೇಕ ಜನ ಕ್ಷೀರಾನ್ನವನ್ನು, ಆನಂತರ ಮೊಸರನ್ನವನ್ನು, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಬೆಣ್ಣೆಗಳನ್ನು ತೆಗೆದುಕೊಂಡು ಬಂದಿದ್ದರು. ತನ್ನ ಎಲ್ಲ ಸಹಚರಿಗೆ ಕೊಟ್ಟು ಕೃಷ್ಣ ಆರಾಮಾಗಿ ಅವತ್ತಿನ ದಿವಸ ರಾತ್ರಿ ಊಟ ಮಾಡಿದ್ದಾನೆ. ಕಂಸ ಎಮರ್ಜೆನ್ಸಿ ಮೀಟಿಂಗ್ ಕರೆದ. ಏನು ಮಾಡಬೇಕು? ಅವನ ಹತ್ತಿರ ಕೋಲೆಯಾಪೀಡ ಅಂತ ತಿಳ್ಕೊಂಡು ಅಂತೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಆನೆ ಇತ್ತು. ಆ ಕೋಲೆಯಾಪೀಡ ಆನೆ ರುದ್ರದೇವರ ವರದಿಂದ ಅವಧ್ಯವಾಗಿತ್ತು. ಅದರ ಮಾವುತನೂ ಕೂಡ ರುದ್ರದೇವರ ವರದಿಂದ ಅವಧ್ಯನಾಗಿರ್ತಕ್ಕಂಥ ವ್ಯಕ್ತಿ. ಅವನಿಗೆ ಹೇಳ್ದ, ಇವತ್ತು ರಾತ್ರಿ ಚೆನ್ನಾಗಿ ಸೆರೆ ಕುಡಿಸೋದಕ್ಕೆ, ಆನಂತರ ರಂಗಮಂಚದ ಎಲ್ಲಿ ಕಾರ್ಯಕ್ರಮ ಇದೆ ಅದರ ಬಾಗಿಲಿನಲ್ಲಿ ನಿಂತುಕೋ. ಕೃಷ್ಣ ಬಲರಾಮ ಬಂದಾಕ್ಷಣಕ್ಕೇನೆ ಅವರ ಮೇಲೆ ಹರಿಯಾಯ್ದು ಅವರನ್ನು ಕೊಲ್ಲಲು ಪ್ರಯತ್ನಿಸು. ಆನಂತರ ಅವನ 12 ಜನ ಮಲ್ಲರಿದ್ದರು. ಒಬ್ಬರಿಗಿಂತ ಒಬ್ಬರು ಪರ್ವತದಂತೆ ಎತ್ತರರಾಗಿರ್ತಕ್ಕಂಥ ಮಹಾಬಲಿಷ್ಠರು. ಚಾಣೂರ, ಮುಷ್ಟಿಕ ಮೊದಲಾಗಿರ್ತಕ್ಕಂಥವರ ಹೆಸರು. ಅವರನ್ನು ಕರೆದು ಹೇಳಿದ, ಒಂದು ವೇಳೆ ಕೋಲೆಯಾಪೀಡವನ್ನು ದಾಟಿ ಕೃಷ್ಣ ಒಳಗೆ ಬಂದರೆ ನಿಮ್ಮ ಕೆಲಸ, ಅವರನ್ನು ಕುಸ್ತಿಗೆ ಕರೆಯಬೇಕು. ಆ ನಂತರ ಅವರನ್ನು ಕೊಂದಾಕ್ಬಿಡು. ಮೊದಲೇ ಜೋಡಿಗೆ ಸಾಗ್ತಾ ಇದೆ, 2ನೇ ಜೋಡಿ, 3ನೇ ಜೋಡಿ, 4ನೇ ಜೋಡಿ, 5ನೇ ಜೋಡಿ, 6ನೇ ಜೋಡಿ, 6 ಜೋಡಿ ಪೈಲ್ವಾನರಿಟ್ಟಿದ್ದ. 12 ಫೀಟ್ ಎತ್ತರದಲ್ಲಿ ತಾನು ಕೂತ್ಕೊಳ್ಳುವ ವ್ಯವಸ್ಥೆ ಮಾಡಿದ್ದ. ಕೃಷ್ಣ ತನ್ನ ಮೇಲೆ ಆಕ್ರಮಣ ಮಾಡಬಾರ್ದು ಅಂತೇಳಿ ರಾತ್ರಿ ಮತ್ತೆ ಡೆಕೋರೇಟರನ್ನು ಕರೆಸಿ, ನನ್ನ ಮಂಚ, ನಾನು ಕೂಡು ಮಂಚ ಇನ್ನೂ 12 ಫೀಟ್ ಎತ್ತರ ಮಾಡು ಅಂತ ಹೇಳ್ಕೊಂಡು ಕೃಷ್ಣ ಅಂದ, ಎಷ್ಟು ಮೇಲೆ ಹೋಗ್ತಿ, ನಿನ್ನ ಮೇಲೆ ಕಳಿಸ್ಲಿಕ್ಕೆ ನನಗೆ ಅದು ಸುಲಭ ಆಗ್ತದೆ. ಆ ನಂತರ ಒಂದಲ್ಲ ಎರಡಲ್ಲ, ಜರಾಸಂಧ ಇವನ ಮಾವ, ಕಂಸನ ಮಾವ. ಆಗಿನ ಕಾಲದಲ್ಲಿ ಜರಾಸಂಧ ತಾನೇ ಸಂಪೂರ್ಣ ದೇಶಕ್ಕೆ ಒಬ್ಬನೇ ಚಕ್ರವರ್ತಿ ರಾಜನಾಗಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಒಬ್ಬೊಬ್ಬರಾಗಿ ರಾಜರನ್ನ ಸೋಲಿಸ್ತಾ ಅವರ ಮಕ್ಕಳನ್ನು ತನ್ನ ಕಾರಾಗೃಹದಲ್ಲಿ ಇಡ್ತಾ ಇದ್ದ. ಎಷ್ಟು ರಾಜರನ್ನ ಸೋಲಿಸಿ ರಾಜನ ಮಕ್ಕಳನ್ನು ಇಟ್ಕೊಂಡಿದ್ದ ಅಂತ ತಿಳ್ಕೊಂಡಂತಂದ್ರೆ 21,800 ಜನ ರಾಜಕುಮಾರರು ಅವನ ಕಾರಾಗೃಹದಲ್ಲಿದ್ದರು. ಅವನ ಪ್ಲಾನ್ ಏನು ಜರಾಸಂಧನದು ಅಂತ ತಿಳ್ಕೊಂಡಂತಂದ್ರೆ, ಈ ಮುದುಕ ರಾಜರು ಮಂಡಲೀಕರಣ ಮಾಡಿಕೊಳ್ಳೋದು, ಅವನು ಕೊಲ್ಲೋದು, ಅವರ ಮಕ್ಕಳನ್ನೆಲ್ಲ ಕಾರಾಗೃಹದಲ್ಲಿ ರಾಜ ಅರಾಜಕವಾಯಿತು, ತನ್ನವರನ್ನೆಲ್ಲ ಇಟ್ಟು ಸಂಪೂರ್ಣ ಚಕ್ರವರ್ತಿ ತಾನಾಗಬೇಕು. ಇದರಲ್ಲಿ ಅವನು ಎಷ್ಟು ಸಕ್ಸಸ್ ಆಗಿದ್ದ ಅಂತ ತಿಳ್ಕೊಂಡಂತಂದ್ರೆ,
ಸಂಪೂರ್ಣ ಭಾರತ ದೇಶ, ಆಗ ಭಾರತ ದೇಶದಲ್ಲಿ ಈಗಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ ಇತ್ತು. ರಷ್ಯಾ ಪೂರ್ತಿ ಭಾರತ ದೇಶದಲ್ಲಿತ್ತು. ರಷ್ಯಾ ಅದಕ್ಕೆ ಋಷಿ ಪ್ರದೇಶ ಅಂತಿಕೊಂಡಂತ ಹೆಸರು ಇತ್ತು. ಅದಕ್ಕೆ ಋಷಿ ಪ್ರದೇಶ ಹೋಗಿ ರಷ್ಯಾ ಅಂತಾಗಿದೆ. ಆ ನಂತರ ಸಂಪೂರ್ಣ ಚೈನಾ ಭಾರತ ದೇಶದಲ್ಲೇ ಇತ್ತು. ಅದರ ರಾಜಧಾನಿ ಪ್ರಾಗ್ಜ್ಯೋತಿಷಪುರ, ಅಂದರೆ ಈಗಿನ ಆಸಾಂ ರಾಜಧಾನಿಯಾಗಿತ್ತು. ಇಂಥ ವಿಶಾಲವಾದ ಭಾರತ ದೇಶವನ್ನು ಆಸ್ಟ್ರೇಲಿಯಾ, ಲಂಕಾ, ಜಾವಾ, ಸುಮಾತ್ರ ಇವೆಲ್ಲ ನಮ್ಮ ಭಾರತ ದೇಶದೊಳಗೆ ಇದ್ದು. ಇದರಲ್ಲಿ 4 ಜನರು ಸ್ವತಂತ್ರರಾಗಿದ್ದರು. ಜರಾಸಂಧನಿಗೆ ಅಂಜದೇ ಇರತಕ್ಕಂಥವರು. ಮೊದಲೇದ್ದು ಅನಾದಿ ಕಾಲದಿಂದ ಬಂದಿರತಕ್ಕಂಥ ಒಂದು ಡೆಮೋಕ್ರೆಟಿಕ್ ಸ್ಟೇಟ್ ಅಂತಿಕೊಂಡಂತಂದರೆ ಮಥುರಾ. ಈಗೆಲ್ಲ ನಾವು ಪೊಲಿಟಿಕಲ್ ಸೈನ್ಸ್ ಕಲಿಸುವಾಗ ಡೆಮೋಕ್ರಸಿಯನ್ನು ನಾವು ಜರ್ಮನ್ ಡೆಮೋಕ್ರೆಟಿಕ್ ಕೇಂದ್ರದಿಂದ ನಾವು ಕಲ್ತಿದ್ದೇವೆ ಅಂತ ತಿಳ್ಕೊಂಡಂತೆಲ್ಲ ಪೊಲಿಟಿಕಲ್ ಸೈನ್ಸ್ನಲ್ಲಿ ಕಲಿಸ್ತಾರೆ. ಮೂರ್ಖರು, ಅವ್ರಿಗೆ ಗೊತ್ತಿಲ್ಲ. ಪ್ರಜಾರಾಜ್ಯ ಇರತಕ್ಕಂಥದ್ದು ಮಥುರಾ ರಾಜ್ಯ. ಯಾದವರು ಬಹಳ ಬಲಿಷ್ಠರಾಗಿದ್ದರು. ಅವರನ್ನು ಸೋಲಿಸಲು ಸಾಧ್ಯ ಇಲ್ಲ ಅಂತ ಅನ್ನೋದು ಗೊತ್ತಾಯಿತು ಜರಾಸಂಧನಿಗೆ. ಆಗ ಅವ ಏನು ಮಾಡಿದ? ಉಗ್ರಸೇನನ ಮಗ ಕಂಸ, ಅವು ಹುಟ್ಟಾನೆ ಇಂಟರ್ಕಾಸ್ಟ್ನಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಭಾಳ ದುಷ್ಟ. ಅವನಿಗೆ ಕರೆದು ಹೇಳ್ದ, ನೋಡು, ನಾನು ನಿನ್ನ ನಳೆಯನ್ನಾಗಿ ಮಾಡ್ಕೋತೇನೆ, ನೀನು ನಿಮ್ಮ ಅಪ್ಪನ ಕಾರಾಗೃಹದಲ್ಲಕ್ಕೆ ನೀನು ರಾಜ ಆಗು ಅಂಥೇಳಿ ಅವನ ತಲೆ ತುಂಬಿ ಉಗ್ರಸೇನನನ್ನು ಕಾರಾಗೃಹದಲ್ಲಿ ಹಾಕಿಸಿ ಕಂಸ ತಾನು ರಾಜನ ಕೂತ್ಕೊಂಡ. ಜರಾಸಂಧ ತನ್ನ ಅಸ್ಥಿ ಪ್ರಾಪ್ತಿ ಅಂತನ್ನುವ 2 ಹೆಣ್ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ. ಅಳಿಯನನ್ನಾಗಿ ಮಾಡಿಕೊಂಡು ಆ ಪ್ರಜಾರಾಜ್ಯ ಕಬಳಿಸಿಬಿಟ್ಟ. ಯಾಕೆ? ಪ್ರಜಾರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಸೈನಿಕನಾಗಿರ್ತಾನೆ. ಇದರ ನಂತರ ಇನ್ನೊಂದು ಬಲಿಷ್ಠವಾದ ರಾಜ ಅಂತಿಕೊಂಡಂತಂದರೆ ಹಸ್ತಿನಾವತಿ ರಾಜ್ಯ. ಭೀಷ್ಮಾಚಾರ್ಯರು, ಉಳಿದ ರಾಜರು ಹೆಸರಿಗಿದ್ದರು ಧೃತರಾಷ್ಟ್ರಾದಿಗಳು, ಅದರ ಮುಖ್ಯವಾದ ಬಲ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯ ಜೊತೆ ಗೆಲ್ತೀನೋ ಇಲ್ಲವೋ ಅನ್ನೋ ಭಯ ಜರಾಸಂಧನಿಗಿತ್ತು. ಆದ್ದರಿಂದ ಭೀಷ್ಮಾಚಾರ್ಯ ಜೊತೆ ಸಂಧಿ ಮಾಡಿಕೊಂಡ. ಭೀಷ್ಮಾಚಾರ್ಯ, ನಿಮ್ಮ ಪಾಡಿಗೆ ನಾನು ಬರೋದಿಲ್ಲ, ನನ್ನ ಪಾಡಿಗೆ ನೀವು ಬರಬೇಡಿ. ಭೀಷ್ಮಾಚಾರ್ಯಗೂ ಅದೇ ಬೇಕಾಗಿತ್ತು. ಯಾಕಂತಂದರೆ ಯುದ್ಧ ಮಾಡಿದ್ರೆ ಗೆಲ್ತೇನೋ ಇಲ್ಲೋ ಅಂತಿಕೊಂಡಂತ ಅನ್ನೋದು ಸ್ವಲ್ಪ ಮನಸ್ಸಿನಲ್ಲಿ ಅವ್ರು ಅಳುಕು ಇತ್ತು ಅವರಿಗೆ. ಹಸ್ತಿನಾವತಿ ಒಂದು ಸ್ವತಂತ್ರ ಇತ್ತು. ಆನಂತರ ವಿರಾಟ್ ರಾಜ, ಅವನ ಭಾವಮೇದುನ ಕೀಚಕ ಮಹಾಪ್ರಬಲ, ಅವನನ್ನು ಸೋಲಿಸೋಕ್ಕಾಗೋದಿಲ್ಲ. ಆದರೆ ಅವನ ಜೊತೆ ಅವನು ಕೂಡ ಅಸುರ. ಜರಾಸಂಧ ಅವನ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ, ನಾವು ನೀವು ಸಂಧಿ, ನಿಮ್ಮ ರಾಜ್ಯಕ್ಕೆ ನಾಕೆ ಹೆಚ್ಚೋದಿಲ್ಲ, ನೀನು ನನ್ನ ಜೊತೆಗೆ ಬರಬೇಡ ಅಂತ. ಆ ನಂತರ ಇನ್ನೊಂದು ಸ್ವತಂತ್ರ ರಾಜ್ಯ ಇತ್ತು, ಮದ್ರದೇಶ. ಮದ್ರದೇಶ ಅಂತ ತಿಳ್ಕೊಂಡಂತಂದರೆ ಆಸಾಂಕ್ಕಿಂತ ಕೆಳಗೆ ಇರ್ತಕ್ಕಂಥ ನಾರ್ತ್ ಈಸ್ಟ್ ಪ್ರದೇಶ ಏನಂತೇನಿದೆ, ಈಗಿನ ಕಾಲದ ಹಿಮಾಚಲ್ ಪ್ರದೇಶ್ ಮತ್ತು ಈ ಭಾಗ ಇನ್ನೂ ಮೇಲ್ಭಾಗ ಭಾಗ ಏನಿದೆ, ಇದೆಲ್ಲ ಆ ಕಾಲದಲ್ಲಿ ಅಲ್ಲಿ ಭಾಳ ಒಳ್ಳೆ ಬಲಿಷ್ಠನಾಗಿದ್ದ ಮದ್ರರಾಜ. ಆದ್ದರಿಂದ ಅವನ ಜೊತೆಯಲ್ಲಿ ಅವನಕ್ಕೆ ಇದಕ್ಕೆ ಹೋಗಿರಲಿಲ್ಲ. ಏನು ಆಗಲೇ ಹೇಳಿದ್ನಲ್ಲ, ಚೈನಾಕ್ಕೆ ರಾಜ ನರಕಾಸುರ, ಪ್ರಾಗ್ಜ್ಯೋತಿಷಪುರ, ಅವನು ಇವನು ಸ್ವಭಾವದವನೇ. ಅವನೇನು ಮಾಡಿದ ಅಂತ ತಿಳ್ಕೊಂಡಂತಂದರೆ, ಜರಾಸಂಧವನ್ನು ನರಕಾಸುರ ಮೀಟಿಂಗ್ ಮಾಡಿದರು. ನಾನು ಎಲ್ಲ ರಾಜಕುಮಾರರನ್ನು ನನ್ನ ಕಾರಾಗೃಹದಲ್ಲಿಟ್ಟೀನಿ, ಆದರೆ ಒಂದು ವೇಳೆ ರಾಜಕುಮಾರ ಇಲ್ಲದೆ ಇದ್ದರೆ ರಾಜಕುಮಾರಿಯವರು ರಾಜರಾಗ್ಬೋದಲ್ಲ ಅಪ್ಪ ಹೋದ್ಮೇಲೆ. ಆದರೆ ನಂದೊಂದು ನಿಯಮ ಇದೆ, ರಾಜಕುಮಾರಿ ಕೈ ಹೆಚ್ಚೋದಿಲ್ಲ ಅಂತ ಕೊಂಡ್ರೆ. ನರಕಾಸುರ ಹೇಳ್ದ, ನಿನಗೆ ಕೈ ಹೆಚ್ಚಿಲ್ಲದೆ ನನಗೆ ಅವರನ್ನೇ
ಅಪಹಾರ ಮಾಡಿ ಇಡೋದು ನನ್ನ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಂಡು ಅಂತೇಳಿ ಅವನು ಎಲ್ಲ ರಾಜಕುಮಾರಿಯರನ್ನು, ಯಾವ ರಾಜಕುಮಾರನ್ನು ಇವನು ಅಪಹಾರ ಮಾಡಿದ್ದ, 16,100 ರಾಜಕುಮಾರಿಯರನ್ನು ತನ್ನ ಕಾರಾಗೃಹದಲ್ಲಿ ಇಟ್ಟಿದ್ದ. ಇವರಿಬ್ಬರು ಒಂದೊಂದು ದಿವಸ ಯಜ್ಞ ಮಾಡಿ, ದೊಡ್ಡ ಯಜ್ಞ ಮಾಡೋದು, ಎಲ್ಲರನ್ನ ಬಲಿ ಕೊಡೋದು ತಯಾರಿ. ಇಷ್ಟು ಧರ್ಮಗ್ಲಾನಿ ಆಗಿನ ಕಾಲ, ಕೃಷ್ಣನ ಅವತಾರದ ಪೂರ್ವದಲ್ಲಿರ್ತಕ್ಕಂಥ ಬ್ಯಾಕ್ಗ್ರೌಂಡ್. ಅವನು ಕೃಷ್ಣ ಬರೋಕ್ಕಿಂತ ಮೊದಲು 23 ಅಕ್ಷೋಹಿಣಿ ಸೈನ್ಯ ತಯಾರಿಸಿ ಇಟ್ಟುಕೊಂಡಿದ್ದ. ಅವ್ರ ಮಾವನ ಕಡೆಯಿಂದ ತರಿಸಿಟ್ಟಿದ್ದ 23 ಅಕ್ಷೋಹಿಣಿ ಸೈನ್ಯ. ನೆನಪು ಇಟ್ಟುಕೊಳ್ಳಿ, ಪಾಂಡವರ ಕೌರವರದು ಸೇರಿ 18 ಅಕ್ಷೋಹಿಣಿ, ಅದಕ್ಕಿಂತಲ 5 ಅಕ್ಷೋಹಿಣಿ ಹೆಚ್ಚಿಗೆ. ಅಂದರೆ 23 ಅಕ್ಷೋಹಿಣಿ ಅಂತ ತಿಳ್ಕೊಂಡಂತಂದರೆ ಸುಮಾರು 46 ಲಕ್ಷ ಸೈನಿಕರು, 46 to 50,000, 50 lakhs ಸೈನಿಕರು. ಅವರನ್ನು ಕರೆಸಿದ. ಯಾಕಂದ್ರೆ ಇದಕ್ಕಿಂತ ಮೊದಲು ಅನೇಕ ಜನರನ್ನು ಸಂಹಾರ ಮಾಡಿದ್ನಲ್ಲ ಕೃಷ್ಣ, ಅದರಿಂದ ಅವನಿಗೆ ಭಯ ಇತ್ತು. ಇವರೆಲ್ಲರನ್ನೂ ರಾತ್ರಿ ತಯಾರು ಮಾಡಿದ್ದಾನೆ, ಮಲ್ಕೊಳ್ಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ವಿಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವನಿಗೆ ಯಾರು ಬಂದಂತೆ ಆಯಿತು. ಅರ್ಧ ನಿದ್ದೆ ಅರ್ಧ ಕನಸು ಕಂಸನಿಗೆ. ಯಾರು ನೀನು ಅಂತ ತಿಳ್ಕೊಂಡಂತ ಕೇಳ್ದ. ಅವನು ಹೇಳ್ತಾನೆ, ನಿನ್ನ ಮರಣ ಸಮೀಪಿಸಿದೆ, ನಿನ್ನ ಮೃತ್ಯುವಿನ ದೂತ ನಾನಪ್ಪ. ಎಲ್ಲಿಂದ ಬಂದೆ? ಈ ಪೃಥ್ವಿಯಲ್ಲಿ ಮೃತ್ಯು ದೇವತೆಗೆ ಅವಕಾಶ ಕೆಲಸ ಏನು? ನೀನು ಒಳಗೆ ಇದ್ದೆ ನಾನು ಇಷ್ಟು ದಿವಸ. ಅವತ್ತಿನಿಂದ ಯಾವತ್ತು ಗೊತ್ತೇನು? ಅವತ್ತು ಆಕಾಶವಾಣಿ ಆಯ್ತಲ್ಲ, ನಿನ್ನ ತಂಗಿಯ 8ನೇ ಮಗ ನಿನ್ನ ಮೃತ್ಯು ಅಂತ ತಿಳ್ಕೊಂಡು ಅಂತೇಳಿ, ಹಾಗೇ ನಿನ್ನ ಭಯ ಉಂಟಾಯಿತು. ನನ್ನ ಮೃತ್ಯು, ಅಯ್ಯೋ ನನ್ನ ಮೃತ್ಯು ಹುಟ್ಟಿದ್ದಾನೆ ಅಂತೇಳಿ. ಅವತ್ತಿಂದ ನಿನ್ನ ಹೃದಯದೊಳಗೇನೆ ನಾನು ವಾಸ ಮಾಡಿದ್ನಪ್ಪ, ನಿನ್ನ ಹೊಟ್ಟೆ ಒಳಗಿಂದಲೇ ನಾನು ಹೊರಗೆ ಬಂದೇನೆ ಅಂತ ತಿಳ್ಕೊಂಡು ಅಂತ ಹೇಳ್ದೆ. ನಿನ್ನ ಹೆಸರೇನು? ಭಯ. ನಿನ್ನಲ್ಲಿ ಇರ್ತಕ್ಕಂಥ ಭಯ ನಾನು ಅವತ್ತಿನಿಂದಲೇ ಬಂದಿದ್ದೆ. ಅವ ಹೇಳ್ದ, ನಾಯಲ್ಲಿ ಭಯಪಡ್ತೀನಿ, ನಾನು ಮೃತ್ಯುವಿನ ದೂತ ನೆನಗಾಗ್ತಿ, ದೇವಕಿ ಮಕ್ಕಳನ್ನೆಲ್ಲನೂ ಕೊಂದುಬಿಟ್ಟಿದ್ದೆ ನಾನು. ಆಗ ಭಯ ಕೇಳ್ದ, ದೇವಕಿ ಎಲ್ಲ ಮಕ್ಕಳನ್ನು ಕೊಂದಿದೆ. ದೇವಕಿ 8ನೇ ಮಗ, 7ನೇ ಮಗ, 7ನೇ ಮಗ ಆಕೆ ಗರ್ಭಸ್ರಾವ ಆಯಿತು. 8ನೇ ಮಗಳು ಹುಟ್ಟಿದ್ಲು, ಆಕೆನ್ನೇ ಕೊಲ್ಬೇಕು ಅಂತ ಹೊರಟಾಗ ನಿನ್ನ ಮೃತ್ಯು ಹುಟ್ಟಿ ಬೆಳೆದಾನಂತ ತಿಳ್ಕೊಂಡಂತ ಹೇಳಿ ಓದ್ಲಿಕ್ಕೆ. ದೇವಕಿಗೆ 8ನೇ ಮಗ ಇಲ್ಲಿದ್ದಾನೆ. ಕಂಸ ನಾರದ ಹೇಳಿದ ಮತ್ತೇನು? 8ನೇ ಅವನ ಗಂಡಸ ಮಗನ ಹುಟ್ಟಿದ್ದ ವಸುದೇವ, ಅವನನ್ನು ಗೋಕುಲಕ್ಕೆ ಕಳಿಸ್ಕೊಟ್ಟ. ಹೌದು, ಗೋಳರಿಂದ ನಾನೇ ಕಲಿಸ್ತೀನಿ, ಅಂಜೋದಿಲ್ಲ. ಭಯ ಹೇಳ್ತದೆ, ಅಂಜೋದಿಲ್ಲ. ಏನು ಇಲ್ಲಿ ತನಕ ನಿಂದು ಟೀಮ್ ಎಷ್ಟು ಹೋಗ್ಯದ ಹೇಳು? ಒಂದು ಪೂರ ಕ್ರಿಕೆಟ್ ಟೀಮ್ ಖಲಾಸ್. ಕ್ರಿಕೆಟ್ ಟೀಮ್ನಾಗ ಎಷ್ಟು ಇರ್ತಾರೆ? 12 ಮಂದಿ. 11 ಮಂದಿ ಆಟಕ್ಕೆ ಇರ್ತಾರೆ, ಒಬ್ಬ ಎಕ್ಸ್ಟ್ರಾ ಕೂತಿರ್ತಾನೆ. ಪೂತನ, ಶಕ್ಟಾಸುರ, ತೃಣಾವೃತ್ತ, ಅಘಾಸುರ, ವತ್ಸಾಸುರ, ಜಟಾಸುರ, ಬಕಾಸುರ, ಧೇನುಕಾಸುರ. ಒಂದು ಪೂರ್ತಿ ಕ್ರಿಕೆಟ್ ಟೀಮ್. ಶಂಖಚೂಡ ಕೊನೆಯವರು, ಲಾಸ್ಟ್ ಬ್ಯಾಟ್ಸ್ಮನ್. ಅಲ್ಲಿ ಕ್ರಿಕೆಟ್ ಶಬ್ದ ಇಲ್ಲ, ನಾನು ಸೇರಿಸಿದ್ದು. ಒಬ್ಬೊಬ್ಬರು ಸತ್ತಾಗ ನಿನ್ನಲ್ಲಿ ನಾನು ಇನ್ನೂ ಬೆಳೀತಾ ಇದ್ದೆ ನೆನಪದಲ್ಲ ನನಗೆ ಅಂತ ತಿಳ್ಕೊಂಡಂತ. ಏಯ್, ನನ್ನ ಹೆಸರೇನು? ನನ್ನ ಹೆಸರು ಭಯಂ. ಸಂಸ್ಕೃತದಲ್ಲಿ ಭಯ ಇದು ನಪುಂಸಕಲಿಂಗ.
ನಾನು ಪುರುಷ, ನೀನು ನಪುಂಸಕಲಿಂಗ, ನೀನು ನಾನು ಖಡ್ಗದಿಂದ ಕೊಂದು ಹಾಕ್ತೀನಿ ಅಂತ ತಿಳ್ಕೊಂಡಂತ ಹೇಳಿದ. ಆಗ ಅವನು ಹೇಳ್ತಾನೆ, ಇಲ್ಲಿ ತನಕ ನನ್ನನ್ನು ಯಾರೂ ಕೊಂದು ಹಾಕಿಲ್ಲ. ಯಾರ್ಯಾರು ದೇವರ ವಿರೋಧಿಗಳಿದ್ದಾರೆ ಅವರ ಮೇಲಿನಿಂದ ನಾನು ಬಲಿಷ್ಠ ಹೇಳ್ಕೊತಿರ್ತಾರೆ. ಒಳಗೆ ಮಾತ್ರ ನಾನು ಅವರಲ್ಲಿ ವಾಸ ಮಾಡಿರ್ತೇನೆ, ಯಾವಾಗ ನಮ್ಗೆ ಕೊಲ್ತಾರೋ ಅಂತ ತಿಳ್ಕೊಂಡು ಎಲ್ಲ ನಿಮ್ಮಂಥ ಹಸುರೆಲ್ಲ ಬ್ರಹ್ಮದೇವ್ರ ಹತ್ರ ದೇವ್ರ ಹತ್ರ ಹೋಗಿ ನನಗೆ ಅವಧ್ಯತ್ವ ಬರಬೇಕು, ನನಗೆ ಅವಧ್ಯತ್ವ ಬರಬೇಕು ಅಂತ ಕೇಳ್ತಾರೆ. ನೀವೆಲ್ಲರ ಮೃತ್ಯುವಿನಿಂದ ಅನಿಸ್ತಕ್ಕಂಥವ್ರೆ. ಆದ್ದರಿಂದಾಗಿ ನಿನ್ನ ಮರಣ ನಿಶ್ಚಿತ. ಭಾಳ ಅಂದಿಸ್ಬೇಡ, ಹೋಗು. ಏನಂತ ತಿಳ್ಕೊಂಡಿ ಕಂಸ? ನಾನು ಮೃತ್ಯುದೇವತೆ ದೂತ. ನನ್ನ ಸ್ವಾಮಿ ಮೃತ್ಯುದೇವತೆ ಯಮ, ಅವನ ಯಜಮಾನ ರುದ್ರದೇವರು, ಅವನ ಯಜಮಾನ ಬ್ರಹ್ಮದೇವರು ವಾಯುದೇವರು, ಅವರ ಯಜಮಾನ ಆ ಭಗವಂತ. ಆ ಭಗವಂತನ ಕಡೆಯಿಂದ ನಾನು ಬಂದಿದ್ದೆ. ಆದ್ದರಿಂದಾಗಿ ನೀನು ಸಾಯೋದು ನಿಶ್ಚಿತ. ನೀನು ನಾಳೆ ರಂಗಮಂಚಕ್ಕೆ ಹೋಗೋಕ್ಕಿಂತ ಮೊದಲು ನಿನಗೇನೇನು ತಿನ್ನಬೇಕು ಅಂತ ಆಸೆ ಆದ ಸಾಯೋಕ್ಕಿಂತ ಮೊದಲು ಅದನ್ನು ತಿಂದೇ ಬಂದ್ಬಿಡು. ಹೊಡಿತೀನಿ ನಿನಗೆ ಅಂತಿಕೊಂಡು ಆಕ್ರಣಕ್ಕೇನೆ ಖಡ್ಗ ತೆಗೆದುಕೊಳ್ಬೇಕು ಅಂತಂದು ಆಕ್ರಣಕ್ಕೇನೆ ಕೈಯಿಂದ ಖಡ್ಗ ಬಿತ್ತು. ಒಮ್ಮೆಲೆ ಎಚ್ಚರ ಆಯ್ತು, ನೋಡ್ತಾನೆ ಯಾರಿಲ್ಲ. ಅಷ್ಟರಲ್ಲಿ ಕಂಸ ಎಲ್ಲ ಬೆವತು ಸಂಪೂರ್ಣ ನಿರ್ವೀಣನಾಗಿದ್ದ. ಅವನ ಭಯ ಅವನಿಗೆ ರಾತ್ರಿಯೆಲ್ಲ ಮಾತನಾಡಿಸ್ತು, ನಿದ್ದೆ ಆಗಲಿಲ್ಲ. ಈ ರೀತಿಯಾಗಿ ಪರಮಾತ್ಮನ ವಿರೋಧಿಗಳು ಯಾವಾಗಲೂ ಭಯಭೀತರಾಗಿರ್ತಾರೆ. ಯಾರು ಅನ್ಯಾಯದಿಂದ ಇರ್ತಾರೆ, ಪಾಪ ಮಾಡ್ತಾರೆ, ಎಲ್ಲರಿಗೂ ಭಯ ಇರ್ತಾರೆ. ಈಗೆಲ್ಲ ಟೆರರಿಸ್ಟ್ ಇದ್ದಾರಲ್ಲ ಅವರಾಗಲಿ, ಆ ನಂತರ ಸ್ಕ್ಯಾಮ್ ಮಾಡತಕ್ಕಂಥ ಮಿನಿಸ್ಟರ್ಸ್ಗಳಾಗಲಿ, ಒಳಗಿನಿಂದ ಮಹಾಪುಕ್ಕಲು ಅದಕ್ಕೋಸ್ಕರ ತಮ್ಮ ಸುತ್ತಲಿರ ತಮಗೆ ಸಂರಕ್ಷಣೆ ಇರಲಿ ಅಂತ ತಿಳ್ಕೊಂಡು ಅಂಥೇಳಿ ಅನೇಕ ಜನ ಕಮಾಂಡೋಗಳನ್ನು ಉಟ್ಕೊಂಡಿರ್ತಾರೆ. ಯಾವಾಗಲೂ ಭಯಭೀತರು. ನಮ್ಮಾಗಿ ನಿರ್ಭಯರಾಗಿ ತಿರುಗಾಡಂಗಿಲ್ಲ. ಇಂಥ ಪರಿಸ್ಥಿತಿ ಆಯ್ತು. ಬೆಳಗಾಯ್ತು. ಕಂಸ ಗಡಿಬಿಡಿಯಿಂದ ತಾನಾಗೇನ ಮಾಡಿದ. ಮತ್ತು ದೂತರನ್ನು ಕರೆದ. ಎಲ್ಲ ಕೋಲೆ ಹಾಪಿಡ ತಯಾರಿದ್ದಲ್ಲ ನೋಡ್ರಿ. ಆ ನಂತರ ಅವನನ್ನು ಕೊಲ್ತಕ್ಕಂಥ ಮಾವುತ ತಯಾರಿದ್ದಾನೆ ನೋಡ್ರಿ. ಆಮೇಲೆ ಆ ಎಲ್ಲ ಚಾಣೂರ ಮುಷ್ಟಿಕ ಇವ್ರನ್ನೆಲ್ಲರನ್ನು ತಯಾರು ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ತಯಾರು ಮಾಡಿ ಸೇನಾಪತಿಯನ್ನು ಕರೆದ. ಜರಾಸಂಧನ ಸೇನಾಪತಿಯನ್ನು. ಏನಪ್ಪ 23 ರಕ್ಷಣೆ ಸೈನ್ಯ ಎಲ್ಲ ತಯಾರದ, ಎಲ್ಲರಿಗೂ ಚಲೋತ್ನ ಊಟ ಗಿಟ್ಟಕ್ಕಾಗಿ ತಯಾರು ಮಾಡಿ ನಾನು ಅಂತ ತಿಳ್ಕೊಂಡು ಅಂತ ಹೇಳಿದೆ. ಆ ನಂತರ ಕಂಸ ಎಲ್ಲ ಊರಿನವರಿಗೆ ಆರ್ಡರ್ ಕೊಟ್ಟಿದ್ದ, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು. ಯಾಕಂತಂದರೆ ಕಂಸನಿಗೆ ಎಲ್ಲ ಪ್ರಜೆಗಳು ತನ್ನ ವಿರುದ್ಧ ಇದ್ದಾರೆ ಅಂತ ಗೊತ್ತಿತ್ತು. ಹೇಗೆ ಪ್ರಜೆಗಳು ಕೃಷ್ಣ ಇವತ್ತು ಮಥುರೆಗೆ ಬಂದಾನ, ಕೃಷ್ಣನ ಬಗ್ಗೆ ಇವ್ರಿಗೆಲ್ಲ ಭಕ್ತಿ ಹೆಂಗೆ ಹುಟ್ಟಿತ್ತು? ಇದಕ್ಕೋಸ್ಕರ ನಾವು ಪುರಾಣಗಳನ್ನು ಓದಬೇಕು. ಹರಿವಂಶದಲ್ಲಿ ವಿವರಣೆ ಬರ್ತದೆ, ಕೃಷ್ಣ ಬರುವಕ್ಕಿಂತ ಮೊದಲು ಸಂಪೂರ್ಣವಾಗಿ ಪ್ರಜೆಗಳನ್ನು ತಮ್ಮ ಕಡೆಗೆ ಮಾಡಿಕೊಂಡಿದ್ದವರು, ಕೃಷ್ಣನ ಕಡೆಯ ಪಕ್ಷಕ್ಕೆ ಮಾಡಿರ್ತಕ್ಕಂಥವರು ಇಂದ್ರ, ಉದ್ಧವ ಮತ್ತು ಅಕ್ರೂರ. ಉದ್ಧವ ಕೃಷ್ಣನ ಮಿತ್ರ, ಕೃಷ್ಣನ ಜೊತೆಗಿರ್ತಕ್ಕಂಥವನು. ಆದರೆ ಆಗಾಗ
ಮಥುರೆ ಮೇಲೆ ಬಂದು ಹೋಗ್ತಿದ್ದ. ರಾತ್ರಿ ಕಾಲಕ್ಕೆ ಬರಬೇಕು, ಮುಂಜಾನೆ ಹೋಗ್ಬೇಕು. ಆ ನಂತರ ಜನರನ್ನು ತಮ್ಮ ಕಡೆ ಮಾಡ್ಕೊಳ್ಬೇಕಾಗಿದ್ರೆ ಅವ್ರು ಕಟ್ಟು ದೂರ ಆಗಬೇಕು. ಸರ್ವಸಾಮಾನ್ಯ ಪ್ರಜೆಗಳಿಗೇನು, ನಮ್ಮ ಕಷ್ಟತೆ ದೂರ ಮಾಡ್ತಕ್ಕಂಥವ್ರು ನಮ್ಮನ್ನು ಸಂರಕ್ಷಕರು ಅಂತ ನಂಬಿ ಬಿಡ್ತಾರೆ. ಈಗಲೂ ಇವರೆಲ್ಲ ಇಲೆಕ್ಷನ್ಗಿಂತ ಮೊದಲು ನಿಮ್ಗೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತೇಳಿ ಇಲೆಕ್ಷನ್ ಗೆಲ್ತಾರಲ್ಲ. ಸಾಮಾನ್ಯ ಪ್ರಜೆಗಳು ಹಾಗೆ ಇರ್ತಾರೆ. ಹೀಗಾಗಿ ಅಕ್ರೂರ ಮಂತ್ರಿಯಾಗಿದ್ದು ಒಳಗಿಂದೊಳಗೆ ಅವ್ರಿಗೆ ಸಹಾಯ ಮಾಡ್ತಿದ್ದ. ಇಂದ್ರ ಅವ್ರಿಗೆ ಫೈನಾನ್ಸ್ ಮಾಡ್ತಿದ್ದ. ಪ್ರತಿಯೊಂದು ಮನೆಗೆ ಹೋಗಿ ಅಕ್ರೂರ ಅಪ್ರತ್ಯಕ್ಷವಾಗಿ, ಉದ್ಧವ ಪ್ರತ್ಯಕ್ಷವಾಗಿ ಕೃಷ್ಣನನ್ನು ನಂಬ್ರಿ. ನೋಡು, ಕಂಸನಿಂದಾಗಿ ಎಲ್ಲ ಯಾದವ ವಂಶ ಎಲ್ಲರೂ ಓಡೋಗ್ಬಿಟ್ಟಾರ. ಕಂಸ ಯಾವಾಗ ರಾಜನಾದ ಉಗ್ರಸೇನನ್ನು ಕಾರಾಗರಕ್ಕೆ ಹಾಕಿ, ಆವಾಗ ಮಥುರಾ ಅಂತ ರಾಜ್ಯ ಏನದಲ್ಲ, ಇದು ಒಂದು ವಂಶದ ರಾಜ್ಯ ಆಗಿರಲಿಲ್ಲ. ವೃಷ್ಣಿಗಳು ಅಂತನ್ನೋ ಒಂದು ಗುಂಪು, ಅಂಧಕರು ಅಂತಿಕೊಂಡಂತನ್ನೋ ಒಂದು ಜನರ ಗುಂಪು, ಆ ನಂತರ ಯಾದವರು ಅಂತಿಕೊಂಡಂತನ್ನೋದು ಇನ್ನೊಂದು ಗುಂಪು, ಸಾತ್ವತರು ಅಂತಿಕೊಂಡಂತನ್ನೋದು ಮತ್ತೊಂದು ಗುಂಪು. ಇನ್ನು ಕೃತವರ್ಮನ ಒಂದು ಗುಂಪು. ಕೃತವರ್ಮ ಅಂತಿಕೊಂಡಂತಂದರೆ ಅವನು ಆಗಿನ ಕಾಲದ ಹಡಗು, ಈ ಸಮುದ್ರ ಇತ್ತಲ್ಲ, ಸಮುದ್ರ ಇತ್ಯಾದಿಗಳಲ್ಲಿ ವ್ಯಾಪಾರ ಮಾಡಿಕೊಂಡಿರ್ತಕ್ಕಂಥ ಒಳ್ಳೆ ಸಿರಿವಂತನಾಗಿರ್ತಕ್ಕಂಥ ವ್ಯಕ್ತಿ ಅವನು ಈ ಮತ್ಸ್ಯಮಾರಗಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗುಂಪಿತ್ತು. ಇವರೆಲ್ಲರೂ ಸೇರಿ ಮಥುರೆಯನ್ನು ಆಳ್ತಿದ್ರು. 5 ವರ್ಷಕ್ಕೊಮ್ಮೆ ಅಥವಾ 10 ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಗ್ತಿತ್ತು. ಯಾರು ರಾಜರಾಗಬೇಕು ಅಂತ ಡಿಸೈಡ್ ಮಾಡ್ತಿದ್ರು ಈ ರೀತಿಯಾಗಿ. ಆದರೆ ಯಾವಾಗ ಕಂಸ ಈ ರೀತಿಯಾಗಿ ಅವರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ಚಾಲು ಮಾಡಿದ, ಎಲ್ಲ ವೀರರು ಬೇರೆ ಕಡೆ ಓಡಿ ಹೋಗಿ ತಲೆಮರೆಸಿಕೊಂಡಿದ್ರು, ಅಂಡರ್ಗ್ರೌಂಡ್ ಆಗಿದ್ರು. ಆ ಅಂಡರ್ಗ್ರೌಂಡ್ ಆಗಿರ್ತಕ್ಕಂಥ ಎಲ್ಲ ಯಾದವರನ್ನು ಒಳಗಿಂದೊಳಗೆ ಸಂಘಟನೆ ಮಾಡಿ, ಹೇಗೆ ಬ್ಲ್ಯಾಕ್ಔಟ್ ಇದ್ದಾಗ, ಈ ಬ್ಲ್ಯಾಕ್ಔಟ್ ಅಲ್ಲ, ಎಮರ್ಜೆನ್ಸಿ ಇಂಡಿಯಾಕ್ಕಿದ್ದಾಗ ಅಂಡರ್ಗ್ರೌಂಡಾಗಿ ಎಲ್ಲರ ಒಂದು ಹೇಗೆ ಒಕ್ಕಟ್ಟು ಮಾಡಿದ್ರು, ಆ ರೀತಿ ಅವರೆಲ್ಲರನ್ನೂ ಒಕ್ಕಟ್ಟು ಮಾಡಿದ್ದ ಉದ್ಧವ. ಮಹಾ ಅದ್ಭುತ ರಾಜಕಾರಣಿ. ಮುಂದೆ ದ್ವಾರಕೆಗೆ ಇವನೇ ಮಹಾಮಂತ್ರಿ ಆಗ್ತಾನೆ. ಅಂದರೆ ಬರೇ ನಾವು ಕೃಷ್ಣನ ಮಿರಾಕಲ್ಲು ದೇವರು ಅಂತಲ್ಲ, ದೇವರು ಭೂಮಿಗೆ ಬಂದು ಜಗತ್ತಿನಲ್ಲಿ ಹೇಗೆ ಇರಬೇಕು ಅನ್ನೋದು ಕಲಿಸ್ತಾನೆ. ಇದು ಕೃಷ್ಣನ ಒಂದು ರಾಜನೀತಿ, ಪ್ರತ್ಯೇಕವಾಗಿ ನಾವು ಕಲಿಯಬೇಕು. ಇಂಥ ಅದ್ಭುತವಾಗಿರ್ತಕ್ಕಂಥ ವೈಶಿಷ್ಟ್ಯ ಕೃಷ್ಣನದು. ಕಂಸ ಅಕ್ರೂರನ ಕೇಳ್ತಾನೆ, ಮಂತ್ರಿ ಕೇಳ್ತಾನೆ, ಎಷ್ಟು ಮಂದಿಯನ್ನು ಕಳಿಸಿದ್ರು ಅವ್ರು ಸಾಯ್ಲಿಕ್ಕತ್ತಾರ, ಯಾರು? ಅಷ್ಟರಲ್ಲೇ ನಾರದರು ಬಂದರು. ಬರ್ರಿ ನಾರದರೆ ಏನಾಯ್ತು? ಏನ್ರಿ ನಿಮ್ಮ ದೇವ್ರು ಸುಳ್ಳು ಮಾತಾಡ್ತಾನಲ್ರಿ? ನಾರದರು ಹೇಳ್ತಾರೆ, ನಮ್ಮ ದೇವರು ಸುಳ್ಳು ಮಾತಾಡಂಗಿಲ್ಲ. ಏನಾಗಿತ್ತು? ಮತ್ತು ಆಕಾಶವಾಣಿ ಆಗಿತ್ತಲ್ಲ, ದೇವಕಿ 8ನೇ ಮಗ, ನನ್ನ ಮೃತ್ಯು ಅಂತ ತಿಳ್ಕೊಂಡಂತೇಳಿ ಪಾಪ ಸುಳ್ಳೆ ದೇವಕಿ ಯಶೋಧರನ್ನು ನಾನು ಕಾರಾಗೃಹದಲ್ಲಿಟ್ಟು ಕಟ್ಬಿಟ್ಟೆ, ನನ್ನ ತಂಗಿ ವಾಮೈದನನ್ನು. ನಿಮ್ಮ ದೇವ್ರು ಹುಟ್ಟಲೇ ಇಲ್ಲ, 8ನೇ ಹೆಣ್ಣು ಹುಡುಗುಟ್ಟಿ ಹುಟ್ಟಿತು. ನಾರದ್ರು ಅಂತಂದರು, ನಮ್ಮ ದೇವರು ಎಂದು ಸುಳ್ಳು ಮಾತಾಡಂಗಿಲ್ಲಪ್ಪ. ಮತ್ತೇನು? ಅದು ಹೆಣ್ಣು ಹುಟ್ಟಿದ್ದು ನಂದನ್ ಮನೆಯೊಳಗೆ. ರಾತ್ರಿ ಹೊಸದು ಎಕ್ಸ್ಚೇಂಜ್ ಮಾಡ್ಯಾನ. ನೀನು ಮೃತ್ಯುವನಿದ್ದಾನಲ್ಲ, ಅವನೇ ಗೋಕುಲದಲ್ಲಿ ನೀನು ಕಳಿಸಿದವ್ರನ್ನೆಲ್ಲ ಕಲಾಸ ಮಾಡ್ಲಿಕ್ಕತ್ತಾನಲ್ಲ ಅವನೇ. ಅವಾಗ ಕಂಸ ಹೇಳ್ದ, ಇಲ್ಲ ಮತ್ತು
ಸೈನ್ಯ ತಗೊಂಡು ಆಕ್ರಮಣ ನೋಡಿ. ಅಕ್ರೂರು ಹೇಳಿದ, ನಿನ್ನ ಸೈನ್ಯದೊಳಗೇನೆ ಅನೇಕ ಪಿತೂರಿ ಆಗಿದೆ. ಕೃಷ್ಣನ ಪಕ್ಷದವರು ಬಂದು ಎಷ್ಟೋ ಜನ ತಮ್ಮ ಕಡೆ ಮಾಡ್ಕೊಂಡು ಬಿಟ್ಟಾರೆ. ನಿನ್ನ ಸೈನ್ಯ ಯಾದವರು, ಅಂಧಕರ ಸೈನ್ಯ, ಅವರೆಲ್ಲರೂ ನಿನ್ನ ವಿರುದ್ಧ ಆಗ್ಯಾರ. ಏನಾಯ್ತು? ನಮ್ಮ ಪ್ರಜೆಗಳು ನನಗೆ ಹೆಲ್ಪ್ ಮಾಡಂಗಿಲ್ಲೇನು? ಕೃಷ್ಣನ ಕರೆಸ್ತೀನಿ, ನನ್ನ ಪ್ರಜೆಗಳು, ನಮ್ಮ ಪ್ರಜಾರಾಜ್ಯ, ನನ್ನ ಪ್ರಜೆಗಳು ನನಗೆ ಢಾಲಾಗಿ ನಿಂತ್ಕೊಳ್ತಾರೆ. ಅಕ್ರೂರು ಹೇಳ್ದ, ಪ್ರಜೆಗಳಲ್ಲಿ ಯಾರೂ ನಿನಗೆ ಹೆಲ್ಪ್ ಮಾಡಂಗಿಲ್ಲ. ಯಾಕ? ಅವರೆಲ್ಲ ನಿನ್ನ ವಿರುದ್ಧಾಗ. ಅದೇಂಗೆ ಆಗ್ತಾರೆ? ನಡಿ, ಇವತ್ತು ರಾತ್ರಿ ಹೋಗ್ಬಿಡು. ರಾತ್ರಿ ಕಂಸ ತಲೆಮರೆಸ್ಕೊಂಡ್ರು, ಪೇಟ್ ಚೇಂಜ್ ಮಾಡಿದ್ರು. ನಾನು ಹೇಳೋ ಕತೆ ಕೃಷ್ಣನ ಕತೆ, ಇವೆಲ್ಲ ಭಾಗವತದ ಮಹಾಭಾರತ ಅಲ್ಲ. ಕೃಷ್ಣನ ಕತೆ ಗರ್ಗ ಸಂಹಿತ ಅಂತಿಕೊಂಡಂತ ಗ್ರಂಥದೊಳಗೂ ಬಂದದ್ದು. ಆನಂತರ ರಾಜತರಂಗಿಣಿ ಅಂತಿಕೊಂಡಂತ ಅನ್ನೋದು ಕಾಶ್ಮೀರದ ಪಂಡಿತ ಬರೆದಿರ್ತಕ್ಕಂಥ, ಅದರಲ್ಲಿ ಕೆಲವು ವಿಚಾರ ಸೇರಿಸಿ ನನಗೆ ಹೇಳ್ತಾ ಇದ್ದೇನೆ. ಒಂದು ಮನೆಗೆ ಹೋದ್ರು, ರಾತ್ರಿ ಸೂರ್ಯಾಸ್ತ ಆದ್ಮೇಲೆ ಹೊರಟರು. ಎಲ್ಲರ ಮನೆಯಾಗೂ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಮೂರ್ತಿ ಮಣ್ಣಿನ ಮೂರ್ತಿ ಮಾಡ್ಕೊಂಡಾರ. ಕೃಷ್ಣನ ಮಣ್ಣಿನ ಮೂರ್ತಿ ಅಥವಾ ಮತ್ತೊಂದು ಮಣ್ಣಿನ ಮೂರ್ತಿ, ಎಲ್ಲರೂ ಕೃಷ್ಣನ ಪೂಜೆ ಮಾಡಲಿಕ್ಕೆ. ಪ್ರತಿಯೊಬ್ಬರು, ಕೃಷ್ಣ ಬೇಗ ಬಾರಪ್ಪ, ಬೇಗ ಬಂದು ಕಂಸನ ಸಂಹಾರ ಮಾಡಿ ಉದ್ಧಾರ ಮಾಡು. ಯಾವ ಮನೆಗೆ ಹೋದರೂ ಕಿಟಕಿಗಳು ನೋಡಿದ್ರೆ ಇದೇ ಪ್ರಾರ್ಥನೆ. ಅದಕ್ಕೆ ಕಂಸ ಗಾಬರಿ ಆಗಿ ತನ್ನ ಮಾವನ ಕಡೆಯಿಂದ 23 ಅಕ್ಷೋಣಿ ಸೇನೆ ತರಿಸಿ ಉಟ್ಕೊಂಡಿದ್ದ. ಈ ರೀತಿಯಾಗಿರ್ತಕ್ಕಂಥ ಭಯ ಕಂಸನಲ್ಲಿ ಸೇರಿತ್ತು. ಕೃಷ್ಣನ ರಾಜನೀತಿ ಎಂಥ ಅದ್ಭುತ ನೋಡಿ. ಹೋಗಲಪ್ಪ, ಕಂಸನ ಕೊಲ್ಲಿಗೆ ಬಂದ ಕೃಷ್ಣಗೆ ವಯಸ್ಸು ಎಷ್ಟಿತ್ತು? 10 ವರ್ಷ 2 ತಿಂಗಳು, ಬಾಲಕ, ಸಣ್ಣ ಹುಡುಗ. ಅವನ ಸಲುವಾಗಿ ಕಂಸ ಇಷ್ಟೆಲ್ಲ ತಯಾರು ಮಾಡಿದ್ದ. ಯಾಕೆ ಅವನು ಗೊತ್ತಿತ್ತು, ನಾನು ಕಳಿಸಿದ ಒಬ್ಬೊಬ್ಬರ ಅಸುರರು ಮಹಾಪರಾಕ್ರಮಿಗಳು, ಅವರನ್ನು ಕೊಂದ ವ್ಯಕ್ತಿ ಅವನು ಸಾಮಾನ್ಯನಲ್ಲ ಅಂಥೇಳಿ ಕಂಸ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದ. ಎಲ್ಲ ತಯಾರಾಯಿತು. ಕೃಷ್ಣ ಬಂದಾಕ್ಷಣಕ್ಕೇನೆ ಆ ಕಾಲದಲ್ಲಿ ಇವಾಗ ರುಕ್ಮಿಣಿ ಸೇವೆ ಇಟ್ಕೊಂಡು ಈ ಭಾಗ ಹೇಳಿದ್ರೆ ಭಾಳ ಚೆನ್ನಾಗಿದೆ, ಸಂವಾದ ರೂಪವಾಗಿದೆ. ಇರಲಿ, ಅಷ್ಟು ವಿಸ್ತಾರ ಹೋದರೆ ಕೃಷ್ಣ ಚಾರಿತ್ರ ಮಂದಿರ ಮುಗಿಯೋದಿಲ್ಲ. ಆವಾಗ ಅವನು ಬಾಗಿಲಲ್ಲಿರ್ತಕ್ಕಂಥ ಕೋಲ್ಯಾಪೀಡಕ್ಕೆ ಹೇಳ್ದ, ಏಯ್ ಒಳಗೋಗ್ಬೇಕು, ಆನೆ ಸರಿಸು ಅಂತಕೊಂಡು. ನಾ ಸರಿಸಂಗಿಲ್ಲ, ಬೇಕಾದ್ರೆ ನೀನೇ ಸರಿಸಿ ಹೋಗು. ಆನೆ ಸರಿಸ್ತಿಲ್ಲಪ್ಪ, ಸರಿಸಂಗಿಲ್ಲ. ಕೃಷ್ಣ ಹೇಳ್ದ, ನೋಡಪ್ಪ, ನಾವು ಹಳ್ಳಿ ಮಂದಿ, ನಾವು ಭಾಳ ಸರಳ ಮಂದಿ. ಆದ್ರೆ ಯಾರು ಅಡ್ಡಿ ಮಾಡ್ತಾರೆ ಅವರನ್ನು ನಾವು ಉಳಿಸಂಗಿಲ್ಲ. ನಿಮ್ಮಂಗೆ ಶಹರ್ ಮಂದಿ ಹಂಗೆ ದೊಡ್ಡ ಪಟ್ಟಣ ಯಾವುದು ತಿಂದು ಇದು ತಿಂದು ಅಶಕ್ತರಾದಂಥವ್ರು ನಾವೆಲ್ಲ. ಒರಿಜಿನಲ್ ಬೆಣ್ಣೆ ತುಪ್ಪ ತಿಂದವ್ರು ನಾವು. ಅದು ಬಿಡು ಅಂತಕೊಂಡಂತ. ನನಗೆ ಚಾಲೆಂಜ್ ಕೊಡ್ತಿ ಅಂತಕೊಂಡಂತೇಳಿ ಆನಿನ ಕೃಷ್ಣನ ಮೇಲೆ ಬಿಟ್ಟ. ಬಲರಾಮ್ಗೆ ಹೇಳ್ದ, ಸ್ವಲ್ಪ ಅದಕ್ಕೆ ನಿಂದ್ರಂತ. ಕೃಷ್ಣ ಆನೆ ಎದುರಿಗೆ ಬಂದ. ಒಮ್ಮೆಲೆ ಲೆಫ್ಟ್ ಸೈಡ್ ಆನೆ ಹೊಳ್ಳದ್ರೊಳಗಾಗಿ ಮತ್ತು ರೈಟ್ ಸೈಡ್. ಕೃಷ್ಣ ಇಮಿಡಿಯೇಟ್ಲಿ ಹೊರಟು ಹಿಂಗೆ ರೌಂಡಾಗಿ ಬರ್ತಿದ್ದ. ಪಾಪ ಆನೆ ಹಿಂಗೆ ತಿರುಗಿ ಹಿಂಗೆ ಬರೋಲಿಕ್ಕೆ ಟೈಮ್ ಹಿಡಿತಿತ್ತು. ಅಷ್ಟರೊಳಗೆ ಅದು ಕಾಲು ಕೆಳಗೆ ಹೋಗ್ತಿದ್ದ. ಅದು ಹಿಂಗೆ ನೋಡುವಷ್ಟರಲ್ಲಿ ಮತ್ತೆ ಆ ಕಡೆ ಹಿಂಗೆ ಹೋಗ್ತಿದ್ದ. ಹಿಂಗೆ ಓಡಾಡಿಸಿ ಮೊದಲೇ ಸರಿ ಕುಡ್ದಿತ್ತು. ಅದಕ್ಕೂ ಕುಡಿಸಿದ್ದ ಅವನಿಗೆ ಮಾಮೂತ. ಗರಗರ ತಿರುಗಿ ಅದರ ತಲೆ ತಿರುಗಲಿಕ್ಕೆ, ಅದಕ್ಕೆ ಚಕ್ಕರೆ ಬರ್ಲಿಕ್ಕೆ, ಆನೆಗೆ ಚಕ್ಕರೆ ಬರ್ಲಿಕ್ಕೆ.
ಕೃಷ್ಣ ನೋಡಿದ, ಅವನು ಸೊಂಡಿಲು ಎಳೆದ್ಬಿಟ್ಟ. ಎಳೆದ ಕ್ಷಣಕ್ಕೆ ಆನೆ ಉಲ್ಟಾ ಬಿತ್ತು. ಉಲ್ಟಾ ಬಿದ್ದ ಕ್ಷಣಕ್ಕೇನೆ ಕೃಷ್ಣ ಅದರ 2 ಹಲ್ಲು ಮುರಿದ. ಒಂದು ಹಲ್ಲಿನಿಂದ ಅದು ಹೊಟ್ಟೆಗೆ ಹೊಡೆದ, ಇನ್ನೊಂದು ಹಲ್ಲಿನಿಂದ ಮಾವುತಿಗೆ ಹೊಡೆದ. ಒಂದೇ ಏಟಿಗೆ ಇಬ್ಬರು ಖಲಾಸ್. ಖಲಾಸ್ ಆಗಿರೋ ಸಂದರ್ಭದಲ್ಲಿ ಕೃಷ್ಣನ ಮೈ ಮೇಲೆ, ಬಲರಾಮನ ಮೈ ಮೇಲೆ ಆನೆ ಅವನು ಕೊಂದದ ರಕ್ತ ಎಲ್ಲ ಅಲ್ಲೆಲ್ಲ ಹನಿಗಳು ಕಾಣುತ್ತಿದ್ದು. ದೊಡ್ಡ ಆನೆ ಹಲ್ಲು ಹೆಗಲ ಮೇಲೆ ಗದಾದಂಗೆ ಇಟ್ಕೊಂಡಿಬ್ಬರು ಒಳಗೆ ಪ್ರವೇಶ ಮಾಡಿದರು. ರಂಗಮಂಚದೊಳಗೆ ಎಲ್ಲ ಜನರು ಬಂದಿದ್ದು, ಊರಿನ ಜನ. ವಸುದೇವ ದೇವಕರನ್ನು ಪ್ರತ್ಯೇಕವಾಗಿ ತಂದು ಕೊಡಿಸಿದ್ದ. ಅವ್ರ ಎದುರಿಗೆ ಈ ಕೃಷ್ಣನ ಕೊಲ್ಲಬೇಕು ಅಂತ. ಮೋಸ ಮಾಡ್ಯಾರಲ್ಲ, ನೀವೆಲ್ಲ ಕೃಷ್ಣನ ಭಕ್ತರಲ್ಲ, ನಿಮ್ಮ ಎದುರು ಕೃಷ್ಣನ ಕೊಲ್ತೇನೆ ನೋಡ್ರಿ. ನಾವೆಲ್ಲ ಹಾಗೆ ತಿಳ್ಕೊಂಡಿರ್ತೀವಿ, ನಾವೇ ಗ್ರೇಟ್ ಅಂತ. ಆದರೆ ಎಲ್ಲರಿಗಿಂತ ಸರ್ವೋತ್ತಮನಾಗಿರ್ತಕ್ಕಂಥವನು ಶ್ರೀಹರಿ. ಅವನನ್ನು ಮೀರಿಸಿದವರು ಯಾರೂ ಇಲ್ಲ. ಆ ಕೃಷ್ಣ ಬರುವುದನ್ನು ಭಾಗವತ ಬಹಳ ಸುಂದರವಾಗಿ ವರ್ಣನೆ ಮಾಡ್ತದೆ. ಭಾಗವತ ದಶಮಸ್ಕಂದಲ್ಲಿ ಉಪಮಾ, ಉದಾಹರಣೆ, ಇನ್ನೊಂದು ವಸ್ತುವಿಗೆ ಹೋಲಿಸ್ತಾ ಇದ್ದಾರೆ. ಉಪಮಾ ಕಾಳಿದಾಸಸ್ಯ ಅಂತ ತಿಳ್ಕೊಂಡಂತೆ ನಾವು ಕೇಳಿ, ಅವ ಒಂದು ಶ್ಲೋಕಕ್ಕೆ 1-2 ಉಪಮಾ ಉಪಯೋಗಿಸ್ತಿದ್ದ. ಇಲ್ಲಿ 8 ಉಪಮಾಗಳು ಒಂದೇ ಕಾಲದಲ್ಲಿ ಭಾಗವತ. ಇದಕ್ಕೆ ಮಾಲೋಪಮ ಅಂತ ಕರೀತಾರೆ. ಮಾಲೆಯಾಗಿ ಒಂದಕ್ಕೊಂದು ಹೊಂದಿಸ್ತಕ್ಕಂಥದ್ದು. ಕೃಷ್ಣ ಹ್ಯಾಕೆ ಕಾಣಿಸಿದ ಅವ್ರಿಗೆ? ಮಲ್ಲಾನಾಂ ಅಶನಿ, ಏನು ಪೈಲ್ವಾನ್ರಿದ್ರಲ್ಲ ಅವ್ರಿಗೆಲ್ಲ ಅನ್ನಿಸ್ತು ಸಿಡಿಲು ನಮ್ಮ ಕಡೆ ಬರ್ತಾ ಇದೆ, ಸಿಡ್ಲು ಢಮ್ಮ ನಮ್ಮ ಕಡೆ ಬರ್ತಾ ಇದೆ ಅಂತ. ಅವ್ರಿಗೆ ಹಂಗೆ ಕಾಣ್ತು. ಯಾಕೆ ಅವ್ರಿಗೆ ಈಗಾಗಲೇ ಕೂಲಾಪಡಿಸೋದು ವಿಷಯ ಗೊತ್ತಾಗಿತ್ತು. ಇಷ್ಟು ತನಕ 8-12 ಜನ ಹೋಗಿ ಗೊತ್ತಾಗಿತ್ತು, ಒಳಗೊಳಗೆ ಅಂಜಿಕೆ. ಆದರೆ ಕಂಸನ ಕೈಯಾಗಿರ್ತಕ್ಕಂಥವ್ರು ಮಲ್ಲಾನಾಂ ಅಶನಿಹಿ, ಮಲ್ಲಾನಾಂ ಅಶನಿಹಿ, ಚಾಣೂರ ಮುಷ್ಟಿಕಾದ 12 ಜನ ಏನಿದ್ರು ಅವರಿಗೆ ನಮ್ಮ ಕಡೆಗೆ ಈ ಸಿಡಿಲು ಬಂದು ಬಡಿತಾ ಇದೆ ಅನ್ನೋಂತ ಅನಿಸ್ತು ಅಂತ. ನೃಣಾಂ ನರವರಹ, ಆ ಊರಿನೆಲ್ಲ ಮನುಷ್ಯರಿದ್ರಲ್ಲ, ಗಂಡಸರೆಲ್ಲ ಇದ್ದರು, ಅವ್ರಿಗನ್ನಿಸ್ತು ಇವತ್ತು ನಮ್ಮ ಖರೆ ಹೀರೋ ನಮ್ಗೆ ಬಂದ ಅಂತ. ಇಲ್ಲಿ ತನಕ ನಮ್ಗೆ ಹೀರೋ ಯಾರು ಇರಲಿಲ್ಲ, ನಮ್ಮ ಸಂರಕ್ಷಕ ಯಾರು ಇರಲಿಲ್ಲ, ಇವತ್ತು ನಮಗೆ ಹೀರೋ ಸಿಕ್ಕ ಅಂತಿಕೊಂಡು ಅಂತೇಳಿ ಅಂತ ಇದ್ದಂತೆ. ಸ್ತ್ರೀನಾಂ ಸ್ಮರೋ ಮೂರ್ತಿಮಾನ್, ಆ ಸಭಾದೊಳಗೆ ಅನೇಕ ಜನ ಹೆಣ್ಮಕ್ಳು ಬಂದಿದ್ರಲ್ಲ, ಅವ್ರಿಗೆಲ್ಲ ಅನಿಸ್ತು ಕಾಮದೇವ ಸಣ್ಣ ಹುಡುಗನ ರೂಪ ತೊಗೊಂಡು ಬರ್ಲಿಕ್ಕತ್ತಾನ, ಕಾಮದೇವ ಮೂರ್ತಿ ಸಹಿತನಾಗಿ ಒಂದು ಮನುಷ್ಯ ರೂಪ ತೊಗೊಂಡು ಬರ್ಲಿಕ್ಕತ್ತಾನ ಅಂತಕೊಂಡಂತ ಅವ್ರಿಗೆ ಅನಿಸ್ತಂತ. ಗೋಪಾನಾಂ ಸ್ವಜನಃ, ಏನು ಪರಮಾತ್ಮನ ಜೊತೆ ಅನೇಕ ಗೋಪಕ ವೃಂದಾವನದೆಲ್ಲ ಬಂದಿದ್ರಲ್ಲ, ಅವ್ರಿಗೆ ನಮ್ಮ ಕೃಷ್ಣ ಬಂದ, ನಮ್ಮ ಕೃಷ್ಣ ನಮ್ಮ ಬಂಧು ಅಂತ ಅವ್ರಿಗೆ ಅನಿಸ್ತಂತೆ. ಅಸತಾಂ ಕ್ಷಿತಿಭುಜಾಂ ಶಾಸ್ತ, ಅಲ್ಲಿ ಅನೇಕ ರಾಜರು, ಮಾಂಡಲಿಕ ರಾಜರಿದ್ದರು ಕಂಸನಿಗೆ. ಇನ್ಮೇಲೆ ನಮ್ಮನ್ನು ಅಂಕುಶಿ ಹಾಕಿ ನಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಕ್ಕೆ ಒಬ್ಬ ನಮ್ಮ ಮೇಲಿನ ರಾಜ ಮಹಾರಾಜ ಬರ್ಲಿಕ್ಕೆ ಹತ್ತಾನ ಅಂತಕೊಂಡು ಅವ್ರಿಗೆ ಅನಿಸ್ತಂತೆ. ಸ್ವಪುತ್ರೋ ಶಿಶು, ವಸುದೇವ ದೇವಕರಿಗೆ ನಮ್ಮ ಕೃಷ್ಣ ಬಂದ, ಅರೇ ಸಣ್ಣ ಕುಸಿದ ಇದ್ದ, ಹೆಂಗಿದ್ದ, ಈಗ ಹೆಂಗೆ ದೊಡ್ಡವಾಗ್ಯಾನ ಅಂತೇಳಿ ಅವ್ರಿಗೆ ಇಷ್ಟು ದೊಡ್ಡವಾಗ್ಯಾನ, ಸಣ್ಣ ಕೂಸಿತ್ತು ಕೈಯಾಗಿನ ಬುಟ್ಟೊಳಗೆ ಕಟ್ಟಿ ಬಂದಿದ್ದ ವಸುದೇವ, ಇಷ್ಟು ದೊಡ್ಡವಾಗ್ಯಾನ, ನಮ್ಮ ಮಗ ಬರ್ಲಿಕ್ಕತ್ತಾನ, ನಮ್ಮ ಕೂಸು ಬರ್ಲಿಕ್ಕತ್ತದ ಅಂತೇಳಿ ಅವ್ರಿಗೆ ಅನಿಸ್ತಂತೆ. ಮೃತ್ಯುರ್ಭೋಜಪತೇ, ಕಂಸನಿಗೆ ನನ್ನ ಮೃತ್ಯು ಒಂದೊಂದು ಹೆಜ್ಜೆ ಮುಂದೆ ಬರ್ಲಿಕ್ಕತ್ತದ, ಬಂತು ನನ್ನ ಮೃತ್ಯು ಅಂತ ಅವನಿಗೆ ಅನಿಸ್ತಂತೆ. ವಿರಾಟ್ ಅವಿದುಷಾಂ, ಆ ನಂತರ ಯಾವುದೋ ವಿರಾಟ್ ಪುರುಷ ಬರ್ಲಿಕ್ಕತ್ತಾನೆ ಅಂತೇಳಿ
ಪೂರ್ತಿ ತತ್ವಜ್ಞಾನ ಇಲ್ಲ, ಆದರೂ ಬಹುಶ್ರುತರಾಗಿರ್ತಕ್ಕಂಥ ಅನೇಕ ಜನ ಇದ್ದರು. ಅವರಿಗೆ ವಿರಾಟ್ ಪುರುಷ ಸಣ್ಣ ಕೂಸಾಗಿ ಬರ್ಲಿಕ್ಕಂತ ಅವ್ರಿಗೆ ಅನಿಸ್ತಂತೆ. ಆನಂತರ ತತ್ವಂ ಪರಂ ಯೋಗಿನಾಂ ಅನೇಕ ಋಷಿಗಳು, ಮುನಿಗಳು, ಬ್ರಾಹ್ಮಣರು, ಪುರೋಹಿತ ಎಲ್ಲರೂ ಬಂದಿದ್ದರು. ಯಾವ ತತ್ವ ನಾವು ಶಾಸ್ತ್ರ ಹುಡುಕ್ಲಿಕ್ಕತ್ತಿದ್ದೀವಿ, ಯಾವ ತತ್ವದ ಬಗ್ಗೆ ತಿಳ್ಕೊಳ್ಬೇಕು ಅವನು ಕಾಣಬೇಕು ಅಂತಂತಿದ್ದೀವಿ, ಇವತ್ತು ಅವನೇ ಆ ಪರಮತತ್ವನಾಗಿರ್ತಕ್ಕಂಥ ಶ್ರೀಹರಿ ನಮ್ಮ ಎದುರಿಗೆ ಬರ್ತಾ ಇದ್ದಾನೆ ಅಂತ ಅವ್ರಿಗೆ ಅನಿಸ್ತಂತೆ. ಕೃಷ್ಣೇನಾಂ ಪರದೇವತೇತಿ ವಿದಿತಃ. ಇನ್ನು ಯಾದವರಿಗೆ, ಅಂಧಕರಿಗೆ, ಅನೇಕ ಜನರನ್ನು ಓಡಿ ಹೋಗಿದ್ದು ಬಂದಿದ್ರು ಅವತ್ತು. ಇವತ್ತು ನಮ್ಮ ಪರದೇವತ, ನಿಜವಾದ ನಮ್ಮ ರಾಜ ಇವತ್ತು ಬರ್ಲಿಕ್ಕತ್ತಾನೆ ಅಂತಕೊಂಡು ಅವ್ರಿಗೆ ಅನಿಸ್ತಂತೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಿಂದ ಅನಿಸ್ತು. ಆಗ ಅವನ ಮೈ ಮೇಲೆ ಇರ್ತಕ್ಕಂಥ ರಕ್ತಧನಿ ನೋಡಿ, ಆ ಮುರಿದ ಆನೆ ಹಲ್ಲು ನೋಡಿ ಕಂಸನ್ ಕಾಣಿಸ್ತು ಅಂತ ತಿಳ್ಕೊಂಡಂತಂದ್ರೆ, ಕಂಸೋ ಮನಸ್ಸಪಿ ತದಾ ಭೃಶಂ ಉದ್ವಿಜಯ ನೃಪ. ಗಾಬರಿ ಆದ. ಕೂಲಿಗ ಪೀಡೋನ್ಕೊಂದು ಬಂದ. ಇವು ಸಾಮಾನ್ಯ ಅಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅಂತಿದ್ದ. ಆ ಕಾಲಕ್ಕೆ ಜನರೆಲ್ಲ ಚಪ್ಪಳಿ ತಡ್ತಾ ಇದ್ದಾರೆ. ಪ್ರಹರ್ಷ ವೇಗೋತ್ಕಿಲ ತೇಕ್ಷಣಾನನಾಹ ಪಪುರ್ಣ ತೃಪ್ತ ನಯನಸ್ಥಾನನಂ. ಎಲ್ಲರ ಕಣ್ಣು ಎಲ್ಲರೂ ಸ್ಟ್ಯಾಚ್ಯೂ ಹಂಗೆ ಕೂತಿದ್ರಂತ. ಕೃಷ್ಣನ ಸೌಂದರ್ಯ ನೋಡ್ಕೋತ ಮತ್ತೆಲ್ಲ ನೋಡ್ಲಿಕ್ಕೆ ಸಿಗ್ದಲ್ಲ ಅಂತಕೊಂಡು ಅಂತೇಳಿ ಕಣ್ಣನ್ನೇ ತಮ್ಮ ಬಾಯನ್ನಾಗಿ ಮಾಡಿಕೊಂಡು ಅವನ ರೂಪದ ಆ ಮಾಧುರ್ಯನ್ನು ಪಾನ ಮಾಡ್ತಾ ಇದ್ದರು. ಅಂದ್ರಂತೆ, ಯಥಾ ದೃಷ್ಟಂ ಯಥಾ ಶ್ರುತಂ ತದ್ರೂಪ ಗುಣಮಾಧುರ್ಯ. ನಮ್ಮ ಮನೆಗೆ ಬಂದು ಉದ್ಧವ ವರ್ಣನೆ ಮಾಡಿದ, ಕೃಷ್ಣ ಹಂಗಿದ್ದಾನೆ, ಹೆಂಗಿದ್ದಾನೆ, ಸುಂದರ ಇದ್ದಾನೆ, ದೇವರು ನೋಡ್ರಿ ಬಂದಾಗ ನೋಡ್ರಿ ಅಂತಕೊಂಡು ಅಂತೇಳಿ ಅವ್ನು ಹೆಂಗೆ ಹೇಳ್ದು ಹಾಗೆ ಇದ್ದಾನೆ ಕೃಷ್ಣ. ನಾವು ಹೆಂಗೆ ವಿಚಾರ ಮಾಡಿದ್ದೀವಲ್ಲ, ಯಾವ ರೀತಿಯಾಗಿ ಮನಸ್ಸಿನೊಳಗೆ ಕಲ್ಪನೆ ಮಾಡ್ಕೊಂಡಿದ್ದೀವಲ್ಲ, ಅದೇ ರೀತಿಯಾಗಿ ಕೃಷ್ಣ ಇದ್ದಾನಂತಕೊಂಡಂತೇಳಿ ಆ ಕಾಲದಲ್ಲಿ ಪರಮಾತ್ಮನೇ ಅವತರಿಸಿ ಬಂದಿದ್ದಾನೆ ಅಂತ ತಿಳ್ಕೊಂಡಂತೇಳಿ ಜ್ಞಾನಿಗಳು ತಿಳಿದುಕೊಂಡಿದ್ದಾರೆ. ಎಲ್ಲ ಜನರು ಕೂತಲ್ಲೇ ಕೈಯನ್ನು ಮುಗಿದಿದ್ದಾರೆ. ಎಲ್ಲರೂ ಅಂತ ಇದ್ದಾರೆ, ಓ ಇವನೇನು ಪುತ್ರನ ಸಂಹಾರ ಮಾಡಿದವ, ಐದು ದಿವಸದ ಕೂಸಿದ್ದಾಗ ಪುತ್ರ ಅನ್ಕೊಂಡಂತ ಒಬ್ಬರಂತ ಇದ್ದಂತ. ಮತ್ತೊಬ್ಬರಂತಾರೆ, ಇನ್ನೂ 2.5 ತಿಂಗಳಾಗಿದ್ದಿಲ್ಲ ಶಕ್ತಾಸುರನ ಸಂಹಾರ ಮಾಡ್ಯಾನ. ಮತ್ತೊಬ್ಬರಂತಾರೆ, ನನಗೂ ಗೊತ್ತದ 4 ತಿಂಗಳಿಗೆ ತೃಣಾವರ್ತನ ಸಂಹಾರ ಮಾಡ್ಯಾನ, 4 ತಿಂಗಳು ಕೂಸು. ತಾಯಿ ತನ್ನ ಬಾಯಿಯೊಳಗೆ ತನ್ನ ತಾಯಿಗೆ ಬ್ರಹ್ಮಾಂಡ ತೋರಿಸ್ಯಾನಂತ. ಇಷ್ಟು ಸಣ್ಣ ಹುಡುಗ ಗೋವರ್ಧನ ಪರ್ವತ ತನ್ನ ಎಡಗೈ ಕಿರುಬೆಲ್ ಮೇಲೆ ಎತ್ತಿದ್ದಾನಂತ. ಅದೇನು ಸಾಧ್ಯದ? ಕಾಲಿಯ ಸರ್ಪದ ಮೇಲೆ ಕುಡ್ದ ಅಂತ. ಅವಾಗಿನ್ನು 4 ವರ್ಷ, 4-5 ವರ್ಷ ಹುಡುಗ. ಮತ್ತೊಬ್ರಂತ, ಅರೆ ಈ ಸಣ್ಣ ಹುಡುಗ 1 ಲಕ್ಷ ಮಂದಿ ಮಕ್ಕಳಿದ್ದಾನಂತೆ ಅವಾಗ. ಅಲ್ಲ ಗೋಪಕುಮಾರಿಕರ ಮದುವೆಯಾಗಿ ಮಕ್ಕಳನ್ನ ಪಡೆದಾನಂತ. ಈ ರೀತಿಯಾಗಿ ಒಬ್ಬರಿಗೊಬ್ಬರು ಕೃಷ್ಣನ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಚಾಣೂರ ಮುಷ್ಟಿಕರು ಅವರನ್ನು ಕರೀತಾರೆ. ಹುಡುಗರು ಇಲ್ಲಿ ಬರ್ರಿ. ನೀವು ಕೃಷ್ಣ ಬಲರಾಮ ಅಲ್ಲೇನು? ಹೌದು, ನಾವೇ ಕೃಷ್ಣ ಬಲರಾಮ. ಯಾಕೆ ಕರೀಲಿಕ್ಕತ್ತೀರಿ? ಏನು ಕೆಲಸದ? ಇಲ್ಲ, ರಾಜನ ಆಜ್ಞೆ ಆಗ್ಯದ, ನೀವು ನಮ್ಮ ಜೊತೆಗೆ ಕುಸ್ತಿ ಆಡ್ಬೇಕಂತ. ರಾಜನ ಆಜ್ಞೆ? ಯಾವ ರಾಜ? ಮೇಲೆ ಕೂತ ನೋಡ, ಕಂಸ, ಅವನ ಆಜ್ಞೆ. ಓ, ಇವನೇ ಕಂಸ ಏನು? ಕೃಷ್ಣ ಅಂತಾನ? ಇವ ಕಂಸ, ಇವ ನಾನು ಕೊಲ್ಬೇಕಂತ ತಯಾರು ಮಾಡ್ಯಾನಂತಲ್ಲ. ಭಾಳ ಮಾತಾಡಬೇಡ್ರಿ, ನಮ್ಮ ಜೊತೆಗೆ ಕುಸ್ತಿಗಾಟ ಆಡ್ಲಿಕ್ಕೆ ಬರ್ರಿ.
ರಾಜಾಜ್ಞಾ ಪರಿಪಾಲನೆ ಮಾಡಬೇಕು. ಕೃಷ್ಣಂದ ನಿಮ್ಮ ರಾಜ ಹೆಂಗಿದ್ದಾನೆ ಗೊತ್ತಾಯ್ತು ನನಗೆ. ನೀವು ಪರ್ವತದಷ್ಟು ಎತ್ತರಿದ್ದೀರಿ, ನಮ್ಗಿಂತ 20-30 ಹಿರಿಯರಾಗಿರಿ, ಒಬ್ರಿಗಿಂತ ಒಬ್ಬರು. ನಾವು ಕೆಳಗೆ 10 ವರ್ಷದ ಹುಡುಗರು. ನಮ್ಮ ಅಣ್ಣಗೆ 11 ವರ್ಷ, ನನಗೆ 10 ವರ್ಷ, 2 ತಿಂಗಳು. ನಿಮ್ಮ ಜೊತೆಗೆ ಯುದ್ಧಕ್ಕೆ ನಿಮ್ಮ ರಾಜ ಹೇಳೇನ? ಎಂಥ ರಾಜ? ಕುಸ್ತಿ ಆಡ್ಬೇಕಾದ್ರೆ ಇಬ್ಬರು ಸಮಾರ ಇರ್ಬೇಕು. ನಿಮ್ಮ ರಾಜನ ಹಣೆ ಬೇರೆ ಗೊತ್ತಾಯ್ತು. ಏನಾರು ಮಾಡಿ ಯುದ್ಧ ಕುಸ್ತಿನೇ ಯಾವುದನ್ನು ನಮ್ಗೆ ಕೊಲ್ಲಬೇಕು ಅಂತ ತಯಾರು ಮಾಡಲ್ಲ. ಬರ್ರಿ ನೋಡಿ, ನಿಮ್ಮ ಕೈ ನೋಡಿ. ಅಣ್ಣ ಮುಷ್ಟಕ್ಕೆ ನೀನು ನೋಡ್ಕೋ. ಚಾಣೂರ ಬಾ ಯುದ್ಧ ಮಾಡೋಣ. ಕಂಸ ಕೂತಲ್ಲಿ ಹೇಳಿಕದ ಆ ಚಾಣೂರು ಮುಟ್ಟೆ 10 ಕಷ್ಟ ಬಂದ ಗಾಬರಿ ನಡಗಲಿಕ್ಕೆ ಚಾಲು ಮಾಡಿದ್ರು. ಯುದ್ಧ ಚಾಲು ಆಯ್ತು, ಕುಸ್ತಿ ಚಾಲು ಆಯ್ತು. ಅವರೇ ಮಹಾ ಬಲಿಷ್ಠರು. ಕಂಸ ಬಲರಾಮ್ ಏನು ಮಾಡಿದರು? ಯಾವಾಗಲೂ ಕುಸ್ತಿ ಆಟದೊಳಗೆ ಎದುರಿಗಿದ್ದ ವ್ಯಕ್ತಿಗಳನ್ನು ಮೊದಲು ದಣಿಸ್ಬೇಕು. ಕೃಷ್ಣ ಬಾ ಅಂತ ಕರೆದ ಕ್ಷಣ ಇವ್ ಕಡೆ ಬಂದ ಕ್ಷಣಕ್ಕೇನೆ ಕೃಷ್ಣ ಕೆಳಕೂದ್ ಬಾದಕ್ಕೂ ಬಂದ್ಬಿಡ್ತಿದ್ದ. ಅವ್ನು ಹೋಗಿ ದಪ್ಪನೆ ಬೀಳ್ತಿದ್ದ. ಮತ್ತೆ ಹಿಡಿಲಿಕ್ಕೆ ಬಂದ ಆ ಕ್ಷಣಕ್ಕೆ ಹಿಂಗೆ ಮಾಡಿದ ಆ ಕ್ಷಣಕ್ಕೇನೆ ಕೃಷ್ಣ ಬಾದಕ್ಕೆ ಹೋಗ್ಬಿಡ್ತಿದ್ದ. ಮತ್ತೆ ಅವಾಗ ಜೋಲಿ ಹೋಗಿ ಮುಂದೆ ಬಿಡ್ಬೇಕು. ಹಿಂಗೆ ಈ ಕಡೆ ಬಂದು ಈ ಕಡೆ ಹಿಡ್ಲಿಕ್ಕೆ ಬಂದು ಆ ಕಡೆ ಹಿಡ್ಲಿಕ್ಕೆ ಬಂದು ತಿರುಗಾಡ್ತಿ ಪೂರಾ ದಣದ ಮೇಲೆ. ಆ ನಂತರ ಪರಮಾತ್ಮ ಬಂದ, ಚಾಣೂರನ್ ಎದುರಿಗೆ ಬಂದ, ಕೈಯಿಂದ ಹಿಂಗೆ ಎತ್ತಿಡ್ದ. ಊರಿನ ಜನ ಎಲ್ಲ ಗೋವರ್ಧನ್ ಪರ್ವತ ಎತ್ತಿದ್ದು ಕೇಳಿದ್ದೀವಿ. ಈಗ ಈ ಸಣ್ಣ ಹುಡುಗ ಪರ್ವತ ಅಂತ ಚಾಣೂರು ಹಿಡಿದ ಅಂತೇಳಿ ಆ ಚಾಣೂರು ವಿಲಿ ಒದ್ದಾಡ್ಲಿಕ್ಕತ್ತಾನೆ. ಕೃಷ್ಣ ಬಿಡೋ ಅಂತೇಳಿ ಬಿಡೋದೇನಿಲ್ಲ, ನಿನ್ನೇನು ಕಲಿ ಇಚ್ಛಾ ನೆನೆಸ್ಕೊಂಡ್ಬಿಡು ಹೋಗಿದ್ದು ಅಂತಕೊಂಡು ಕೆಳಗೆ ದಪ್ಪಂತ ಹಾಕಿ ಅಡು ಗುದ್ದಿದ್ರೆ ಕಲಾಸ್. ಅದೇ ವೇಳೆಗೆ ಬಲರಾಮನು ಕೂಡ ಅವನನ್ನು ಕೆಳಗೆ ಹಾಕಿ ಅವನ ತಲೆ ಮೇಲೆ ಗುದ್ದಿದ್ರೆ ತಲೆ ಸೀಳಾಗಿ ರಕ್ತ ಚಿಬ್ಲಿಕ್ಕೆ ಚಾಲ. ಎಲ್ಲರೂ ಚಪ್ಪಾಳೆ ಬರ್ತದೆ. ಆಗ ಇದನ್ನು ನೋಡಿ 6 ಜೋಡಿ ಇತ್ತು, ಉಳಿದು 10 ಮಂದಿ ಏನಿದ್ರು ಓಡ್ಬಿಟ್ಟು. ಕಂಸ ಏನು ಬೇಕಾದ್ ಮಾಡ್ಕೊಳ್ಳಿ, ಸಾಯೋದಂತ ಬೇಡ್ತದೆ. ಓಡೋಗ್ಬಿಟ್ರು. ಕಂಸ ಹೇಳ್ದ 23 ಅಕ್ಷೋಣೆ ಸೈನ್ಯಕ್ಕೆ ಯುದ್ಧ ಚಾಲು ಮಾಡ್ರಿ ಅಂತೇಳಿ. ಆಗ ಕೃಷ್ಣ ಬಲರಾಮ ಆಯುಧ ಎಲ್ಲ ತಯಾರು ಮಾಡ್ರಿ, ಇದರಿಂದೇ ಕೈಯಾಗದಲ್ಲ, ಇದನ್ನು ತಯಾರು ಮಾಡೋಣ ಅಂತ. ಅಷ್ಟೊತ್ತಿಗೆ ಆಕಾಶ ಎಲ್ಲ ಹೌಸ್ಫುಲ್ ಆಗಿತ್ತು. ದೇವತೆಗಳೆಲ್ಲ ಬಂದು ಸೇರಿ ಕೃಷ್ಣಕ್ಕೆ ಜಯ ಆಗಲಿ ಅಂತಕೊಂಡು ಹೇಳಿಕತ್ತು. ಇಂದ್ರ ಅಂದ, ನಮ್ಮ ಸ್ವಾಮಿ ನೆಲದ ಮೇಲೆ ನಿಂತು ಯುದ್ಧ ಮಾಡ್ಲಿಕ್ಕತ್ತಾನ, ಅವರೆಲ್ಲ ಚತುರಂಗ ಸೈನ್ಯ ಆನೆ ಮೇಲೆ ರಥದ ಮೇಲೆ ಅಂತ ತಿಳ್ಕೊಂಡು ಅಂತೇಳಿ ತನ್ನ ರಥ ಕಳಿಸ್ಕೊಟ್ಟ. ಬಲರಾಮನೊಂದು ರಥ ಕಳಿಸ್ಕೊಟ್ಟ. ಆ ಸೈನ್ಯ ಬರುವಷ್ಟರಲ್ಲೇ ರಥಗಳು ಇಳಿದು ಆಕಾಶದಿಂದ ಇಳಿದು ಬಂದು ಆಯ್ತು. ಆ ರಥದ ಮೇಲೆ ಕೂತ್ಕೊಂಡು ಬಲರಾಮ ಕೃಷ್ಣ ಯುದ್ಧ ಚಾಲು ಮಾಡಿದ್ದಾರೆ. ಒಂದು ಕಡೆಗೆ 2, ಇನ್ನೊಂದು ಕಡೆಗೆ 50 ಲಕ್ಷ ಮಂದಿ, 48ರಿಂದ 50 ಲಕ್ಷ ಮಂದಿ. ಮುಂದೇನಾಯಿತು ಅಂತ ಈಗಾಗಲೇ 1 ತಾಸು ಆಯ್ತಲ್ಲ, 4 ದಿವಸ ನೋಡ್ಲಿಕ್ಕೆ ಪ್ರಯತ್ನ. ಪರಮಾತ್ಮ ಶ್ರೀಕೃಷ್ಣ ತಾನು ಸಾಮಾನ್ಯ ಮಾನವನಲ್ಲ, ದೇವರಾಗಿ ನಿಮ್ಮ ಮಧ್ಯದಲ್ಲಿ ಬಂದಿದ್ದೇನೆ, ನಿಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ ಬಂದೇನೆ ಅಂತ ಅನ್ನೋದನ್ನು ಹೆಜ್ಜೆಗೆ ಭಗವಂತ ತೋರಿಸಿಕೊಟ್ಟಿದ್ದಾನೆ. ಇಷ್ಟೆಲ್ಲ ವಿಚಾರವನ್ನು ನಮ್ಮ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಒಂದು ಶ್ಲೋಕದಲ್ಲಿ ಆ ಕಾಲದಲ್ಲಿ ಅದನ್ನು ನಮಗೆ ತಿಳಿಸ್ಕೊಡ್ತಾರೆ. ಹೇಗೆ ಅಂತಿಕೊಂಡಂತ ಅನ್ನೋದನ್ನು ಆ ಶ್ಲೋಕ ಈ ರೀತಿಯಾಗಿದೆ. ಭಂಕ್ತ್ವಾ ಧನುರ್ಯಃ ಬಲಮಪಿ ಧನುಷಃ ರಕ್ಷಕಂ ಕುಂಜರಂ ತಂ ಬಲ್ಲಾಂಶಾಣೂರಪೂರ್ವಾನ್
ಅಪಿ ಸಹ ಸಹಜೋ ಮರ್ದಯನ್ ತುಂಗಮಂಚಾತ್ ಶಾರ್ವಂ ಭಂಕ್ವಾ ಧನುಷ್ಯೋ. ಆ ಶಿವಧನುಷ್ಯವನ್ನು ಆ ಕಾಲದಲ್ಲಿ ಮುರಿದುಹಾಕಿ ಅವನ ಬಲಮ್ಮಪಿ ಅವನ 2000 ಸೈನ್ಯವನ್ನು ನಾಶಪಡಿಸಿ ತಂ ಕುಂಜರಂ ಅಡ್ಡಿ ಮಾಡಿದ ಆ ಕೋಲೆಯಾಪಿಡ ಆನೆಯನ್ನು ಮಲ್ಲಾಂಶ್ ಚಾಣೂರ ಪೂರ್ವಾನ್ ಅಪಿ ಸಹ ಸಹಜ ತನ್ನ ಅಣ್ಣನ ಜೊತೆಗೆ ಚಾಣೂರ ಮತ್ತು ಮುಷ್ಟಿಕರನ್ನು ಸಂಹಾರ ಮಾಡಿದ. ಮುಂದೇನಾಯಿತು ಅಂತ ಮುಂದಿನ 2 ಲೈನ್ನಲ್ಲಿದೆ. ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಕೃಷ್ಣ. 2 ಲೈನಿನ ಒಂದು ತಾಸು ಆ ಸಂಕ್ಷೇಪ ಹೇಳಿ ನಾನು. ಅಂದರೆ ರಾಘವೇಂದ್ರ ಸ್ವಾಮಿಗಳು ಎಷ್ಟು ವಿಷಯ ಒಂದು ಲೈನಲ್ಲಿ ಸಂಗ್ರಹ ಮಾಡ್ತಾರಂತ ಅನ್ನೋದನ್ನು ಇದನ್ನು ನಾವು ತಿಳಿದುಕೊಳ್ಬೇಕು. ಉಳಿದ ವಿಚಾರ ಆಮೇಲೆ. ಶ್ರೀಕೃಷ್ಣಾರ್ಪಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ತಿನಾಶನ ರೋಗಾನ್ಮೇನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಉಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಜಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.